ಒಳ್ಳೆ ಸ್ಕಿಲ್ಸ್ ನಾವು ಒಳ್ಳೆ ಓಕೆ. ಸ್ಕಿಲ್ಸ್ ನಾವು ಬೆಳೆಸ್ಕೋಬಹುದು ಅಂತ ಅನಿಸ್ತು ನನಗೆ. ನಮ್ಮ ಇಲ್ಲಿ ಪಾರ್ಟಿಸಿಪೆಂಟ್ ಜೊತೆ ಇಂಟ್ರಾಕ್ಷನ್ ಇತ್ತಲ್ಲ, ಆ ಇಂಟ್ರಾಕ್ಷನ್ ಹೇಗೆ ಅನಿಸ್ತು ನಿಮ್ಗೆ? ಇಂಟ್ರಾಕ್ಷನ್ ಚೆನ್ನಾಗ್ ಅನಿಸ್ತು. ಮತ್ತೆ ಇಲ್ಲಿ ನಮ್ಗೆ ಬರೀ ಕಲಿಯೋದಷ್ಟೇ ಅಲ್ಲ, ಒಳ್ಳೊಳ್ಳೆ ಅಪಾರ್ಚುನಿಟಿ ಕೂಡ ಸಿಗ್ಬೋದು ನಮ್ ಲಕ್ ಇದ್ರೆ ಅಂತ ಕೂಡ ಅನಿಸ್ತು ನನಗೆ. ಓಕೆ, ಅಂದ್ರೆ ಯಾವ ತರ? ಅಂದ್ರೆ ಸರ್, ಅದು ನಿನ್ನೆ ಹೇಳಿದ್ರಲ್ಲ ನೀವು ಬರ್ಗೂರ್ ಓಕೆ, ಅವ್ರದ್ದು ಅಂದ್ರೆ ಹಿಂಗಂತ ಹೇಳಿ. ಸರಿ, ಕೆಲವು ಉದಾಹರಣೆಗಳು ಕೊಟ್ಟೆ, ಅದು ನಿಮ್ಗೆ ಆ ಹಾ ತರದ್ದು ಅನ್ಸಿದೆ. ಹಾ ಆದ್ರೆ ನಾನು ಆ ತರ ಯಾವತ್ತೂ ಯಾರಿಗೂ ಅಶ್ಯೂರೆನ್ಸ್ ಕೊಡೋದಿಲ್ಲ, ನಾನೇ ಚಾನ್ಸ್ ಕೊಡಿಸ್ತೀನಿ. ಇನ್ ಕೆಲವ್ರು ಬರ್ತಾರೆ ಆಂಕರ್ಸ್ ಆದ್ರೆ, ಟಿವಿ ಚಾನಲ್ ಕೆಲಸ ಕೊಡಿಸ್ತೀರಾ ಸರ್ ಅಂತ. ಆದ್ರೆ ನಾನು ಹಾ. ಹೇಳ್ತೀನಿ, ಕೆಲಸ ನಿಮ್ಮನ್ನು ಹೋಗಿ ನೀವು ಇಂಟರ್ವ್ಯೂ ಫೇಸ್ ಮಾಡಿದ್ರೆ, ನನ್ನ ಹತ್ರ ಟ್ರೈನಿಂಗ್ ಆಗಿದ್ರೆ, ಕೆಲವೊಂದು ಸರಿ ನನ್ನ ಹೆಸರು ನೋಡೇನೆ ಅವ್ರ ಹತ್ರ ಹೋಗಿದ್ರೆ ನಿಮ್ಮನ್ನು ಚೆಕ್ ಮಾಡಿ ಒಂದು ಲೆವೆಲಿಗೆ ರೆಡಿ ಇದ್ರೆ, ಆ ಥರ ಒಂದು ಕೇಸ್ 2-3 ಕೇಸ್ ಆಗಿದೆ. ಸೊ ನೀವು ಇದಕ್ಕೆ ಪ್ರಪಂಚದಲ್ಲಿ ಎಲ್ಲೇ ಇಂಟರ್ವ್ಯೂಗೆ ಹೋದ್ರೂ ನನ್ನ ಹತ್ರ ಟ್ರೈನಿಂಗ್ ಆದರೆ ಆ ಇಂಟರ್ವ್ಯೂ ಫೇಸ್ ಮಾಡ್ತೀರಿ, ಸಕ್ಸಸ್ ಆಗ್ತೀರಿ. ಓಕೆ. ಒಂದು ನಿನ್ನೆಯಿಂದ ಅದು ನನಗೆ ಒಂದು 10-15 ಸಾವಿರ ಸಂಬಳ ಅಂದರೆ 50,000 ಸಂಬಳದವರೆಗೂ ನೀವು ಮಾತಿನಲ್ಲಿ ಗೆದ್ಕೊಂಡು 50,000 1 ಲಕ್ಷ ತಿಂಗ್ಳಿಗೆ ಸಂಬಳ ತಗೊಂಡಿರೋರು ಇದ್ದಾರೆ. ಆ ಉದಾಹರಣೆ ನಾನು ಹೇಳ್ಬೋದು. ಹ್ಮ್. ಆ ಕಾನ್ಫಿಡೆನ್ಸ್ ನನ್ ಬಂತು ಸರ್ ನಿನ್ನೆ ಸ್ವಲ್ಪ. ಹ್ಮ್. ಓಕೆ. ನಾನು ಒಳ್ಳೆ ಏನೋ ಒಂದು ಬೇರೆ ಬಿಕಾಸ್ ನಾನು ಬೇರೆ ಒಂದು ಇವಾಗ ನಾನು ಲೈಫ್ ಸ್ಟಾರ್ಟ್ ಮಾಡಿರೋದು ಸೆಕೆಂಡ್ ಇನ್ನಿಂಗ್ಸ್ ಇದು. ಆಕ್ಚುಲಿ ಇಷ್ಟ ದಿನ ನಾನು ಬಿಸ್ನೆಸ್ ಮಾಡ್ತಿದ್ದೆ, ಇವಾಗ ನಾನು ಭಗವದ್ಗೀತಾ ಟೀಚಿಂಗ್ ಮಾಡ್ತಿದ್ದೀನಿ, ಹ್ಮ್. ಮಕ್ಕಳಿಗೆ ಶ್ಲೋಕಗಳನ್ನ ಹೇಳ್ಕೊಡ್ತಿದ್ದೀನಿ, ನಾನು ಪ್ರೈವೇಟ್ ಸ್ಕೂಲಲ್ಲಿ ವರ್ಕ್ ಮಾಡ್ತಿದ್ದೀನಿ. ಇದು ಬಿಟ್ಟು ನಾನು ಬೇರೆ ಸ್ಕಿಲ್ಸ್ ನ ಸ್ಪಿರಿಚುವಲ್ ತುಂಬಾ ಪ್ರಾಕ್ಟೀಸ್ ಮಾಡ್ತೀನಿ. ಅದನ್ನ ಸ್ಟೇಜ್ಗೆಲ್ಲ ಹೋಗ್ತೀನಲ್ಲ, ಅಷ್ಟು ಫಿಯರ್ ಇರಲ್ಲ. ಬಟ್ ಕೆಲವೊಂದ್ ಟೈಮ್ ಇರುತ್ತೆ ನನ್ಗೆ, ನಾನು ಎಷ್ಟು ಅನ್ಕೊಂಡಿರ್ತೀನಿ ಅಷ್ಟನ್ನು ಮಾತಾಡಲ್ಲ ನಾನು, ಹ್ಮ್. ಕಡಿಮೆ ಮಾತಾಡ್ತೀನಿ. ಸೊ ಅದ ಡೆವಲಪ್ ಮಾಡ್ಕೋಬೇಕು ಅಂತ ಇದೆ ನನ್ಗೆ ಸ್ವಲ್ಪ. ಬೇರೆ ಅಂದ್ರೆ ಇಂಗ್ಲಿಷ್ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ನಾನು, ಬಿಕಾಸ್ ನನ್ಗೆ ಇದಷ್ಟೇ ನನ್ಗೆ ಒಂದೇ ಕಡೆಯಿಂದ ಇನ್ಕಮ್ ಆದ್ರೆ ನಾನು ಬೆಳೆಯೋಕ್ ಸಾಧ್ಯ ಇಲ್ಲ ಅಂತ ಹೇಳಿ. ಸೊ ಹ್ಮ್. ಯಾವ ರೀತಿ ನಾನು ಇದನ್ನ ಸದುಪಯೋಗ ಪಡಿಸ್ಕೋಬಹುದು ಅನ್ನೋದು ನನ್ನ ಹ್ಮ್. ಆಕಾಂಕ್ಷೆ ಸರ್, ದೊಡ್ಡದು ನೋಡ್ಬೇಕು. ಆರ್ಥಿಕ ಶಿಸ್ತಿನಲ್ಲಿ ನಾವು ಪ್ಯಾಸಿವ್ ಇನ್ಕಮ್ ಅಂತ ಹೇಳ್ತೇವೆ. ನಾವು ಪ್ಯಾಸಿವ್ ಇನ್ಕಮ್ಗಳನ್ನು ಜಾಸ್ತಿ ಮಾಡಿಕೊಂಡ್ರೆ ನಮಗೆ ಟೆನ್ಷನ್ಸ್ ಕಡಿಮೆ ಇರ್ತದೆ, ಹಾ. ಆರ್ಥಿಕ ಬದ್ಧತೆ ಜಾಸ್ತಿ ಆಗ್ತದೆ. ನೀವು ಆ ನಿಟ್ಟಿನಲ್ಲಿ ನಮ್ಮಂಥ ಕೋರ್ಸ್ಗಳಿಗೆ ಬಂದಾಗ ಬೇಸಿಕಲಿ ದ ಪ್ರೆಸೆಂಟೇಷನ್ ಸ್ಕಿಲ್ಸ್, ನಾವು ಹೇಗೆ ಈಗ ಆನ್ಲೈನ್ ಅಥವಾ ಝೂಮ್ನಲ್ಲಿ ಬಂದರೆ ನಮ್ಮ ಪ್ರೆಸೆಂಟೇಷನ್ ಹೇಗಿರಬೇಕು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿರೋ ನಮ್ಮ ಸ್ನೇಹಿತರಿಗೆಲ್ಲ ಹೇಳ್ತೀನಿ, ಹೊಸ್ದಾಗಿ ಬಂದಿರೋರೆಲ್ಲ ವರ್ಟಿಕಲ್ ಆಗಿ ಬಂದಿದ್ದೀರಾ, ಮೊಬೈಲ್ನ ಹೀಗೆ ಇಟ್ಕೊಂಡಿದ್ದೀರಾ. ಆದರೆ ಹೀಗೆ ಇಟ್ಕೊಂಡ್ರೆ ನಂತರ ಫುಲ್ ಫ್ರೇಮ್ ಕಾಣಿಸ್ತೀರಾ. ಓಕೆ, ಈಗಲೇ ಇಟ್ಕೊಳ್ಳಿ, ಚೇಂಜ್ ಮಾಡಿ. ಆಮೇಲೆ ಈಗ ಸವಿತಾರೆ, ನಿಮ್ಮ ಹಿಂದ್ಗಡೆ ಲೈಟ್ ಇರಬಾರ್ದು, ನೀವು ಲೈಟ್ ಎದುರುಗಡೆ ಕೂತ್ಕೋಬೇಕು, ಆಮೇಲೆ ಅಡ್ಜಸ್ಟ್ ಮಾಡಿ. ಟಿಪ್ಸ್ ಕೊಡ್ತಾ ಇದ್ದೀನಿ ನಾನು. ಓಕೆ, ಅಂದರೆ ನಾವು ಹೇಗೆ ಕೂತ್ಕೊಳ್ಬೇಕು ಅನ್ನೋದರಿಂದ ನಾವು ಪ್ರತಿಯೊಂದನ್ನು ಗಮನಿಸ್ತಾ ಬರಬೇಕು. ಕರೆಕ್ಟಾ? ಈಗ ನಾನು ಕೆಲವು ಬ್ಯಾಕ್ಗ್ರೌಂಡು, ಈಗ ಭಾಷಣ ಕೌಶಲ್ಯ ಅನ್ನೋ ಬ್ಯಾಕ್ಗ್ರೌಂಡ್, ಅದಕ್ಕೇನು ಮಾಡಿದ್ದೇನೆ, ನನ್ನ ಹಿಂದೆ ಗ್ರೀನ್ ಬ್ಯಾಕ್ಗ್ರೌಂಡ್ ಇದೆ. ಆ ಗ್ರೀನ್ ಬ್ಯಾಕ್ಗ್ರೌಂಡ್ಗೆ ಇಮೇಜಸ್ನ ಸಿದ್ಧ ಮಾಡಿ, ಅಂದರೆ ಹೋಮ್ವರ್ಕ್ ಅಷ್ಟು ಮಾಡಿರ್ತೀವಿ ನಾವು, ಹೋಮ್ವರ್ಕನ್ನು ಮಾಡಿ ಆ, ಚಿತ್ರಗಳು ಬದಲಾಯಿಸುವ ಮೂಲಕ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಬದಲು ನನ್ನ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಿದ್ರೇನೆ ಚಿತ್ರಗಳು ಚೇಂಜ್ ಆಗುವ ಹಾಗೆ ಆ, ಆಗ್ತದೆ. ಅದು ಏನು ಮಾಡ್ತದೆ, ನಿಮಗೆ ಕ್ಲಾರಿಟಿ ಜಾಸ್ತಿ ಆಗ್ತದೆ. ಈಗ ನಾನು ಪುಸ್ತಕಗಳ ಬಗ್ಗೆ ಮಾತಾಡ್ತಾ ಇದ್ರೆ, ಆ ಪುಸ್ತಕಗಳ ಇಮೇಜ್ ಬಂದ ರೀತಿ ಬ್ಯಾಕ್ಗ್ರೌಂಡ್ ಇದ್ರೆ ಎಷ್ಟು ಚೆನ್ನಾಗಿರ್ತದೆ. ಸೊ ವಿಜುವಲಿ ಆಲ್ಸೋ ಇಟ್ ವಿಲ್ ಗಿವ್ಸ್ ದ ವೆರಿ ರಿಚ್ ಇಂಪ್ಯಾಕ್ಟ್. ಸೊ ಸಂದರ್ಭೋಚಿತವಾಗಿ ಈಗ ನಾನೊಂದು ಪುಸ್ತಕ ಮಾತಾಡ್ತಾ ಇದ್ರೆ ಆ ಪುಸ್ತಕದ ಕವರ್ ಪೇಜ್ನೇ ನಿಮ್ಮ ಕಣ್ಣು ಮುಂದೆ ಕಾಣುವ ಹಾಗಿದ್ರೆ ಎಷ್ಟು ಚೆನ್ನಾಗಿರ್ತದೆ. ಸೊ ಹೀಗೆ ಒಂದೊಂದು ಈ ಟೆಕ್ನಿಕಲ್ ಆಸ್ಪೆಕ್ಟ್ಸ್. ಈಗ ನಾನು ಝೂಮ್ ಪ್ಲ್ಯಾಟ್ಫಾರ್ಮಲ್ಲಿದ್ದೀನಿ, ಆ ಝೂಮ್ ಪ್ಲ್ಯಾಟ್ಫಾರ್ಮ್ನ ಹೇಗೆ ಎಕ್ಸ್ಪ್ಲೋರ್ ಮಾಡೋದು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಜಸ್ಟ್ ಒಂದು ಬ್ಯಾಕ್ಗ್ರೌಂಡಿಂದ ನನ್ನ ಚಿತ್ರನೇ ಚೇಂಜ್ ಆಗಿ ಕಾಣ್ಬೋದಾದರೆ, ನಿಮ್ಮ ಲರ್ನಿಂಗು, ನಿಮ್ಮ ಸ್ಕಿಲ್ಸು, ನಿಮ್ಮ ಆ್ಯಟಿಟ್ಯೂಡು, ನಿಮ್ಮ ಅಪ್ರೋಚಿಂದ ನೀವು ಬದುಕಿನಲ್ಲಿ ಎಷ್ಟು ಕಲಿಬೋದಲ್ವಾ. ಸೊ ಇದನ್ನ ನಾವು ಅರ್ಥ ಹೌದು. ಮಾಡ್ಕೊಳ್ತಾ ಮಾಡ್ಕೊಳ್ತಾ ನಮ್ಮ ಬಾಳು ಬಂಗಾರ ಆಗ್ತದೆ. ಬಂಗಾರ ಆ, ಮಾಡ್ಕೋಬೇಕು ನಮ್ಮ ಹತ್ರ ಬರೋರೆಲ್ಲರೂ ಅನ್ನುವ ಸದುದ್ದೇಶದಿಂದನೇ ನಾವು ಮಾಸ್ಟರ್ ಕ್ಲಾಸ್ ಮಾಡ್ತಾ ನಿಮ್ಮೆಲ್ರಿಗೂ ಒಂದು ಅವಕಾಶವನ್ನು ಕಲ್ಪಿಸ್ತಾ ಇದ್ದೇನೆ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಎಸ್, ಇನ್ನೇನಾದರೂ ಸವಿತಾ ಹೇಳೋದಿದೆಯಾ? ಸರ್ ಅದು ನಾನು ಹೇಳಿ. ನನ್ಗೆ ಹೇಳಿದ್ನಲ್ಲ ಸರ್, ಸೆಕೆಂಡ್ ಇನ್ನಿಂಗ್ಸ್
ಆಕ್ಚುಲಿ ನನ್ನ ಲೈಫ್ ಇದು ಓಕೆ, ಸೊ ಒಳ್ಳೇದು. ಫಸ್ಟ್ ಲೈಫಲ್ಲಿ 3 months ಓಕೆ, ಲೈಫಲ್ಲಿ ಫಸ್ಟ್ ಇನ್ನಿಂಗ್ಸು, ಸೆಕೆಂಡ್ ಇನ್ನಿಂಗ್ಸು ಅವ್ರವ್ರ ಜೀವನದಲ್ಲಿ ನಿಮ್ಗೆ ಹೆಂಗೆ ಬರುತ್ತೋ ಆ ಥರ ಅದನ್ನು ಎದುರಿಸ್ತಾ ಬನ್ನಿ. ಆಮ್, ನೇತ್ರಾವತಿ ನಮ್ಮ ಕೋರ್ಸ್ನಲ್ಲಿ ಇದ್ದಾರೆ ಸುಮಾರು ದಿನಗಳಿಂದ. ನೇತ್ರಾವತಿ, ನಿಮ್ಮ ಅನುಭವ ಶೇರ್ ಮಾಡ್ಕೋಬೋದಾ ಈ ಸಂದರ್ಭದಲ್ಲಿ? ನಮಸ್ತೆ ಸರ್, ಎಲ್ಲರಿಗೂ ನಮಸ್ಕಾರಗಳು. ಹ್ಮ್ ಈಗ ಸರ್ ಅವರು ಕ್ಲಾಸಿಗೆ ಬರೋದ್ರಿಂದ ಸಾಕಷ್ಟು ನನಗೆ ಪ್ರಯೋಜನ ಆಗಿದೆ. ಈಗ ಪಬ್ಲಿಕ್ ಸ್ಪೀಕಿಂಗ್ ಕೋರ್ಸ್ ಅಂತ ಹೇಳ್ತಾರ, ಆದ್ರೆ ಅದರದಿಂದ ಸಾಕಷ್ಟು ತನ್ನದೇ ಈಗ ಎಲ್ಲರಿಗೂ ನಮ್ಮದೇ ಆದಂತ ಒಂದು ಪರ್ಸನಲ್ ಲೈಫಿಗೂ ಅದು ಉಪಯೋಗ ಆಗ್ತದೆ. ಪಬ್ಲಿಕ್ ಅಂದ್ರೆ ಬರೇ ಪಬ್ಲಿಕ್ ಜೊತೆ ಹೋಗಿ ಮಾತಾಡೋಕಷ್ಟೇ ಸೀಮಿತ ಅಲ್ಲ, ನಮ್ಮ ಜೀವನದಲ್ಲೂ ಕೆಲವೊಂದು ನಮ್ಮ ಸ್ನಾನ ಅಂದ್ರೆ ನಮ್ಮ ವೃತ್ತಿ ಜೀವನ, ನಾವು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀವಲ್ಲ ಆ ಕ್ಷೇತ್ರದಲ್ಲಿ ಪರಿಣಿತಿ ಹೊಂದಲು ಸರ್ ಅವ್ರ ಕ್ಲಾಸ್ ನಮ್ಗೆ ಸಹಾಯ ಆಗ್ಯದ ಅಂತಾನೆ ಹೇಳ್ತೀವಿ. ಮತ್ತ ಈ ಪ್ರತಿಯೊಂದು ಈಗ ಯಾವ್ದಂದ್ರ ಈ ಭಯ ಅನ್ನೋದು, ಟೇಜ್ ಕರೇಜ್ ಯಾವ ತರ ಅಂದ್ರೆ ಭಯ, ಈಗ ಏನೋ ಒಂದೆರಡು ಮಾತಾಡ್ಬೇಕು ಅನ್ನೋ ಒಂದು, ಜನರಿಗೆ ತಿಳಿಸ್ಬೇಕು ಅನ್ನೋ ಒಂದು ಕುತೂಹಲ ನಮ್ಗೆ ತಿಳಿಸುವ ಒಂದು ಸಂದರ್ಭದಲ್ಲಿ ನಾವ್ ಏನ್ ಮಾಡ್ತೀವಿ, ಭಯದಿಂದ ನಾವು ಆವರಿಸ್ಕೊಂಡು ಆ ಮಾತುಗಳೇ ಬರ್ತಾ ಇರಲ್ಲ, ಕಂಟೆಂಟ್ ರಗಡ್ ಇರ್ತದೆ, ಹೇಳಕ್ ಆಗ್ತಾ ಇರಲ್ಲ. ಆ ಸಂದರ್ಭದಲ್ಲಿ ಸರ್ ಅವರ ಕ್ಲಾಸಿಗೆ ಬರೋದ್ರಿಂದ ಒಂದು ರೀತಿ ಅಭ್ಯಾಸ, ಸತತ ಒಂದು ಕ್ರಮಬದ್ಧವಾಗಿ ಒಂದು ಅಭ್ಯಾಸ ಆಗೋದ್ರಿಂದ ಏನಾಗ್ತದ, ಯಾವ ವಿಷಯವನ್ನು ಎಷ್ಟು ಹೇಳಬೇಕು, ಯಾವ ಸಮಯದಲ್ಲಿ ಅಂದ್ರೆ ಸಂದರ್ಭಿಕ ಉಚಿತವಾಗಿ ನಾವು ಎಷ್ಟು ಹೇಳ್ಬೇಕು ಅನ್ನೋದು ಅಲ್ಲಿ ನಮ್ಗೆ ಕ್ಲಾರಿಟಿ ಆಗ್ತದ ಅಂತಾನೆ ಹೇಳ್ಬೋದು. ಮತ್ತೆ ನಮ್ಮ ನಮ್ಮ ಕ್ಷೇತ್ರದಲ್ಲಿ ನಾವು ನಮ್ಮದೇ ಆದಂತ ಒಂದು ಛಾಪು ಮೂಡಿಸಲು ಸರ್ ಅವರ ಒಂದು ಕೋರ್ಸ್ ನಮ್ಗೆ ಹೆಲ್ಪ್ ಆಗ್ತದ ಅಂತಾನೆ ಹೇಳ್ತೀವಿ. ಯಾಕಂದ್ರೆ ಸರ್ ಅವರು ಒಂದು 3 days ಕ್ಯಾಂಪ್ ಆಗಿರ್ಬೋದು, ಅಲ್ಲಿ ನಮ್ಗ ಫಿಸಿಕಲಿ ಅಂದ್ರೆ ನಾವು ಮಾತನಾಡುವಾಗ ನಿಲ್ಲುವ ಭಂಗಿ ಯಾವ ತರ ಇರಬೇಕು, ಮತ್ತೆ ನಮ್ಮ ವಾಯ್ಸ್ ಮಾಡ್ಯುಲೇಷನ್ ಯಾವ ತರ ಇರಬೇಕು, ಮತ್ತೆ ಐ ಕಾಂಟ್ಯಾಕ್ಟ್, ಹಿಂಗ್ ಪ್ರತಿಯೊಂದನ್ನು ಸರ್ ಅಲ್ಲಿ ನಮ್ 3 days ಕ್ಯಾಂಪ್ ನಲ್ಲಿ ಅಲ್ಲಿ ಸಾಕಷ್ಟು ನಾವು ತರಬೇತಿ ಪಡಿತೀವಿ. ಇಲ್ಲಿ ಆನ್ಲೈನ್ದಲ್ಲೂ ತರಬೇತಿ, ಹಿಂಗೆ ಎರಡೂ ತರಬೇತಿ ಪಡೆಯೋದ್ರಿಂದ ಮನುಷ್ಯ ತನ್ನದೇ ಆದ ಒಂದು ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ಲಿಕ್ಕೆ ಯಾವುದೇ ಸಂಶಯ ಇಲ್ಲ ಅಂತಾನೆ ಹೇಳ್ತೀನಿ ಸರ್. ಎಸ್, ಥ್ಯಾಂಕ್ ಯು ನೇತ್ರಾವತಿ ಅವರೇ. ನೇತ್ರಾವತಿ ಅವರು 2025ರಲ್ಲಿ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ಗಳಲ್ಲಿ ದ ಬೆಸ್ಟ್ ಪಾರ್ಟಿಸಿಪೆಂಟ್ ಅವಾರ್ಡ್ ಅಂತ ಲಾಸ್ಟ್ ಇಯರ್ ತಗೊಂಡ್ರು. ವರ್ಷಕ್ಕೊಂದ್ಸರಿ ನಾನು ಗ್ರ್ಯಾಟಿಟ್ಯೂಡ್ ಅಂತ ಫಂಕ್ಷನ್ ಮಾಡ್ತೇನೆ, ಅದರಲ್ಲಿ ನಮ್ಮ ಆನ್ಲೈನ್ ಸ್ಟೂಡೆಂಟಲ್ಲಿ ಒಬ್ಬರಿಗೆ ಪ್ರಶಸ್ತಿಯನ್ನೇ ಕೊಡ್ತೇನೆ, ದೊಡ್ಡ ದೊಡ್ಡ ಸಾಧಕರ ಜೊತೆಗೆ. ನೇತ್ರಾವತಿ ಅವರೇ, ಆ ಸಮಾರಂಭದ ಬಗ್ಗೆ ಒಂದೆರಡು ಮಾತು ಹೇಳ್ರಿ. ಸರ್, ಗ್ರ್ಯಾಟಿಟ್ಯೂಡ್ ಫಂಕ್ಷನ್ ಸರ್ ನಿಮ್ಮ ತಾಯಿಯವರ ಹೆಸರಿನಲ್ಲಿ, ನಾಗಮ್ಮ ಫೌಂಡೇಶನ್ ಹೆಸರಿನಲ್ಲಿ ಸರ್ ಅವರು ಕೃತಜ್ಞತೆ ಅಂದ್ರೆ ಯಾವುದೇ ಅಲ್ಲಿ ನಾವು ಏನು ಯಾವುದಕ್ಕೆ ಋಣಿಯಾಗಿರ್ತೇವಲ್ಲ ಕೃತಜ್ಞತೆ ಸಲ್ಲಿಸಬೇಕು ಅಂತ ಆ ತರ ಒಂದು ಗ್ರ್ಯಾಟಿಟ್ಯೂಡ್ ಫಂಕ್ಷನ್ ಮಾಡ್ತಾರ. ಮತ್ತು ಎಲ್ಲಾ ಕ್ಷೇತ್ರದ ಜನರಿಗೆ ಗುರುತಿಸ್ತಾರ, ಅವರ ಸಾಧನೆಯನ್ನು ಗುರುತಿಸಿ ಅವರಿಗೆ ತಮ್ಮದೇ ಆದ ಒಂದು ಪ್ರಶಸ್ತಿಯನ್ನು ಕೊಟ್ಟಿರ್ತಾರ ಸರ್. ಆ ಸಾಲಿನಲ್ಲಿ ನಾನು ಒಂದು ಪ್ರಶಸ್ತಿ, ಘಟಾನುಘಟಿ ನಾಯಕರ ಜೊತೆ ಒಂದು ಪ್ರಶಸ್ತಿ ತಗೊಂಡೋದು ನನಗ ಒಂದು ರೀತಿ ಖುಷಿ ಅನಿಸ್ತದ. ಯಾಕಂದ್ರೆ ನಾನು ಮೂಲತಃ ಮೊದಲೇನು ಸಾಮಾನ್ಯ ಗೃಹಿಣಿಯಾಗಿದ್ದೆ. ಗೃಹಿಣಿಯಾಗಿ ಸರ್ ಅವ್ರ ಕ್ಲಾಸಿಗೆ ಸೇರ್ಕೊಂಡ್ ಬಳಕ ಕ್ರಮೇಣವಾಗಿ ನಾನು ಅಭ್ಯಾಸ ಮಾಡ್ತಾ ಮಾಡ್ತಾ ಯೋಗ ಶಿಕ್ಷಕಿಯಾಗಿ ಮತ್ತ ಅದೇ ರೀತಿ LIC ಏಜೆಂಟ್ ಆಗಿ ಇವಾಗ ವರ್ಕ್ ಮಾಡ್ತಾ ಇದ್ದೀನಿ. ಅದರದಿಂದ ಸಾಕಷ್ಟು ನನಗೆ ಸರ್ ಅವರ ಕ್ಲಾಸ್ದಿಂದ ಸಾಕಷ್ಟು ಸಹಾಯ ಆಗಿದೆ ಅಂತಾನೆ ಹೇಳ್ತೆ. ಮತ್ತು ಆ ಫಂಕ್ಷನ್ದಲ್ಲಿ ಅವಾರ್ಡ್ ತಗೊಂಡೋದು ನನ್ನ ಆತ್ಮವಿಶ್ವಾಸದ ಒಂದು ಪ್ರತೀಕ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಭಯ ಅನ್ನೋದು ಬಾಳ ಇತ್ತು, ಆ ಭಯ ತೊಲಗಿಸಿಂದ್ರ ನನಗೆ ಆತ್ಮವಿಶ್ವಾಸ ವೃದ್ಧಿಯಾಗಿ ಮತ್ತೆ ನನ್ನದೇ ಆದ ಒಂದು ಏನೋ ಜೀವನದಲ್ಲಿ ಸಾಧನೆ ಮಾಡ್ಬೋದು ಅನ್ನೋದು ಒಂದು ಇದು ಹಂಬಲ ತರಲ್ಲ, ಆ ತರ ನನಗೆ ಮೂಡಿಸ್ತು, ಒಂದು ಕುತೂಹಲ ಹಂಬಲ ಅಂತೇಳಿ ಮೂಡಿಸ್ತು ಅಂತ ಹೇಳ್ತೀನಿ ಸರ್. ಈಗ ನಾನು August 9th ಒನ್ ಡೇ ವರ್ಕ್ಶಾಪ್ ಮಾಡ್ತಾ ಇದ್ದೀನಿ. ನೀವು 3 days ಕ್ಯಾಂಪ್ ಅಟೆಂಡ್ ಮಾಡಿದ್ದವರು, ಮೇ ಬಿ 1.5 year ಬ್ಯಾಕ್. ಈ ಥರ ಆಫ್ಲೈನ್ನಲ್ಲೂ ಅವಾಗವಾಗ ಭಾಗವಹಿಸೋದು ಯಾವ ಥರ ನಮ್ಮ ಪಾರ್ಟಿಸಿಪೆಂಟ್ಸ್ಗೆ ಲಾಭ ಆಗ್ತದೆ? ಸರ್, ಆನ್ಲೈನ್ದಲ್ಲಿ ಇಲ್ಲಿ ನಾವು ಸತತವಾಗಿ ಒಂದು ಸಬ್ಜೆಕ್ಟ್ ಮುಖಾಂತರ ಮೇಲೆ ವರ್ಕ್ ಮಾಡ್ತಿರ್ತೀವಿ. ಇಲ್ಲಿ ನಾಲೆಜ್ ನಾವು ತಿಳ್ಕೊಳಕ್ ಇಲ್ಲಿ ಹೆಲ್ಪ್ ಆಗ್ತದ, ಜ್ಞಾನವನ್ನು ವೃದ್ಧಿ ಮಾಡ್ಕೊಳಕ ಆನ್ಲೈನ್ ಕ್ಲಾಸ್ ಹೆಲ್ಪ್ ಆಗಿದ್ರ ಅಲ್ಲಿ ನಮ್ಗೆ ಆಫ್ಲೈನ್ ಕ್ಲಾಸ್ ಏನ್ ಮಾಡ್ತದ ಅಂದ್ರೆ ಫಿಸಿಕಲಿ ಆಗಿ ನಾವು ಇಲ್ಲಿ ಏನ್ ಕಲ್ತಿದೀವಿ ನಾವು ಅಳವಡಿಸ್ಕೊಂಡಿವಿ ಇಲ್ಲೋ ಅಂತ ಅಂದ್ರೆ ಇಲ್ಲಿ ನಾವು ಆನ್ಲೈನ್ದಲ್ಲಿ ನಾವು ಒಬ್ಬರೇ ಇರೋದ್ರಿಂದ ಮಾತಾಡ್ತಿರ್ತೀವಿ ಭಯ ಇಲ್ಲಾರ್ದೆ. ಅಲ್ಲಿ ಫಿಸಿಕಲಿ ಎಲ್ಲಾ ಕ್ಷೇತ್ರದ ಜನ ನಮ್ ಜೊತೆ ಇರುವಾಗ ಎಲ್ಲಾ ಕ್ಷೇತ್ರದ ಜನರ ಜೊತೆ ನಾವು ಯಾವ ಕಮ್ಯುನಿಕೇಶನ್ ಯಾವ ತರ ಮಾಡ್ತೀವಿ, ಮತ್ತು ಟೇಜ್ ಮೇಲೆ ಹೋಗು ಅಂದ್ರೆ ಅಲ್ಲಿ ಫಿಸಿಕಲಿ ಸ್ಟೇಜ್ ಮೇಲೆ ಹೋಗಿ ಒಂದು ಸಬ್ಜೆಕ್ಟ್ ಕೊಟ್ಟಕ್ರೆ ಯಾವ ತರ ನಾವು ವ್ಯಕ್ತಪಡಿಸ್ಬೇಕು, ಮತ್ತೆ ನಾವು ಮಾತನಾಡುವ ಶೈಲಿ ಯಾವ ತರ ಇರಬೇಕು, ವರ್ಡ್ಸ್ ಯಾವ ತರ ನಾವು ಯೂಸ್ ಮಾಡ್ಬೇಕು ಅಂತ ಪ್ರತಿಯೊಂದನ್ನು ಸರ್, ನಿಲ್ಲುವ ಭಂಗಿ ಆಗಿರಬಹುದು, ಮೈಕ್ ಹಿಡಿದುಕೊಳ್ಳುವುದು,
ಹೆಂಗ ಅಂತೇಳಿ ನಾವು, ಯಾಕಂದ್ರೆ ಪ್ರತಿಯೊಬ್ಬರು ಎಲ್ಲಾರು ಹಿಡಿದು ಮಾತಾಡ್ತಾನೆ ಇರೋದಿಲ್ಲ. ಆ ಸಂದರ್ಭದಲ್ಲಿ ಇಲ್ಲಿ ಮೈಕ್ ಹಿಡ್ಕೊಂಡು ಮಾತಾಡ್ಬೇಕಾದ್ರೂ ಅದೊಂದು ಸ್ಕಿಲ್ ಅನ್ನೋದೇ ಸರ್. ಆ ತರ ಸ್ಕಿಲ್ಗಳು ಸಾಕಷ್ಟು ಲೈಫ್ ಸ್ಕಿಲ್ ಅಂತಾನೆ, ಪ್ರೆಸೆಂಟೇಶನ್ ಸ್ಕಿಲ್ ಆಗಿರ್ಬೋದು, ಪ್ರತಿಯೊಂದರಲ್ಲಿ ಸಾಕಷ್ಟು ನಾವು ಕಲಿತೀವಿ. ಹಿಂಗ್ ಕಲಿಯೋದ್ರಿಂದ ಅಲ್ಲಿ ನಮ್ಗೆ ಏನ್ ಗೊತ್ತಾಗ್ತದ ಅಂದ್ರೆ 3 days ಕ್ಯಾಂಪಿಗೆ ಬರೋದ್ರಿಂದ ನಮ್ಮ ಆತ್ಮವಿಶ್ವಾಸ ಅಲ್ಲಿ ವೃದ್ಧಿ ಆಗ್ತದ. ಮತ್ತೆ ಅಲ್ಲಿ ಆಗೇ ಆಗ್ತದೆ ಸರ್. ನಿಮ್ ಸಮ್ಮುಖದಲ್ಲಿ ಮಾಡ್ತೇವಲ್ಲ ನಾವು, ಏನೇ ತಪ್ಪು ಎದಿದ್ರು ಅದು ತಿದ್ದುವ ಒಂದು ಪ್ರಯತ್ನ ನಿಮ್ಮ ಸಮ್ಮುಖದಲ್ಲಿ ನಡೀತದ. ಅದರಿಂದ ನಾವು ಮತ್ತೆ ತಿದ್ಕೊಂಡು ನಮ್ಮ ಮತ್ತದು ಉನ್ನತೀಕರಣ ಮಾಡ್ಕೋಬಹುದು ಅಂತ ಅನಿಸ್ತದೆ ಸರ್. ಓಕೆ, ವೆರಿ ಗುಡ್ ನೇತ್ರಾವತಿ. ನನಗೂ ನಿಮ್ಮ ಪ್ರಗತಿಯನ್ನು ನೋಡಿ ತುಂಬ ಖುಷಿ ಇದೆ, ಸಂತೋಷ ಇದೆ. ಈಗ ನನ್ನ ಪುಸ್ತಕಗಳನ್ನು ಓದಿ ಒಬ್ಬ ವ್ಯಕ್ತಿ ನಮ್ಮ ಆನ್ಲೈನ್ ಕ್ಲಾಸಿಗೆ ಬಂದರು. ಪುಸ್ತಕ ನೋಡ್ತಾ ಇದ್ರು, ಓದ್ತಾ ಇದ್ರು. ಓದಿ ಓದಿ ಇವರು ಸರ್ ಹತ್ರನೇ ಹೋಗ್ಬಿಟ್ರೆ ಇನ್ನಷ್ಟು ಲಾಭ ಆಗ್ಬೋದು ಅಂತ ಬಂದರು. ಈಗ ನಾವು ವಿಜಯಪುರದಿಂದ ಕೋಲಾರಕ್ಕೆ ಹೋಗೋಣ. ಓಕೆ, ಕೋಲಾರದ ಲಕ್ಷ್ಮೀಕಾಂತ್ ನನ್ನ ಪುಸ್ತಕ ಯಾಕೆ ಇಷ್ಟ ಆಯಿತು, ಯಾವ ಅಂಶಗಳು ಇಷ್ಟ ಆಯಿತು, ನಮ್ಮ ಕೋರ್ಸಿಗೆ ಬಂದ್ರಿ. ಆಮೇಲೆ ನಾನು ಹೇಳ್ತಾ ಇರ್ತೀನಿ ಎಲ್ಲರಿಗೂ, ಜಯಪ್ರಕಾಶ್ ನಾಗ್ತ್ ಹೇಳಿ ಮತ್ತು ಟ್ರಾನ್ಸ್ಫರ್ಮೇಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ. ಸೊ ನೀವು ಯಾರು ನೋಡ್ತಾ ಇದ್ದೀರಿ ನೋಟ್ ಮಾಡ್ಕೊಳ್ಳಿ. ನನ್ನ ಹೆಸರಲ್ಲೇ ಜಯಪ್ರಕಾಶ್ ನಾಗ್ತ್ ಹೇಳಿ ಇಂಗ್ಲೀಷಲ್ಲಿ ಟೈಪ್ ಮಾಡಿ, ಅಥವಾ ಮತ್ತೊಂದು ಟ್ರಾನ್ಸ್ಫರ್ಮೇಷನ್ ಅನ್ಲಿಮಿಟೆಡ್ ಅಂತ. ಇವೆರಡೂ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಆಲ್ ಅಂತ ನೀವು ಪ್ರೆಸ್ ಮಾಡ್ತಾ ಇದ್ರೆ ಮತ್ತೆ ಕಾಮೆಂಟ್ ಮಾಡ್ತಾ ಇದ್ರೆ, ಬಿಕಾಸ್ ಲಕ್ಷ್ಮೀಕಾಂತನ ನಾನು ಅಪ್ರಿಷಿಯೇಟ್ ಮಾಡಬೇಕು. ಕೋಲಾರದ ಹುಡುಗ, ಆದರೆ ರೆಗ್ಯುಲರ್ ಆಗಿ ಎಷ್ಟು ಚೆನ್ನಾಗಿ ಇಂಗ್ಲೀಷ್ನಲ್ಲಿ ಕಾಮೆಂಟ್ಸ್ ಮಾಡ್ತಾರೆ ಗೊತ್ತಾ ವಿಡಿಯೋಗಳನ್ನು ನೋಡಿ. ಕಾಮೆಂಟಿಂಗ್ ಈಸ್ ಒನ್ ಆಫ್ ದಿ ಬೆಸ್ಟ್ ವೇ ಆಫ್ ಲರ್ನಿಂಗ್ ಅಂತ ನನಗೆ ಗೊತ್ತಾಗಿದೆ. ಉಚಿತವಾಗಿ, ಫ್ರೀ, ನಿಮಗೆ 2 ಯೂಟ್ಯೂಬ್ ಚಾನಲ್ ಉಚಿತವಾಗಿ ಕಾಮೆಂಟ್ ಮಾಡೋದು. ಇನ್ನು ನನ್ನ ಪುಸ್ತಕಗಳು ಅಲ್ರಿ, ನಾವು ಒಂಥರ ಏನು ಗೊತ್ತಾ, 1,00,000 ಮೌಲ್ಯ ಇರೋದನ್ನು ಬರೀ 150, 200 ರೂಪಾಯಿ, 250 ರೂಪಾಯಿ ಕೊಟ್ಬಿಡ್ತೀವಿ. ಹೋಗಿ ಸಪ್ನಾ ಬುಕ್ ಸ್ಟಾಲ್ಗಳಲ್ಲಿ ಅಥವಾ Amazon.in ನನ್ನ ಬುಕ್ಕೆಲ್ಲ ತೊಗೊಳ್ಳಿ. ನನ್ನ ಬುಕ್ಕು ಓದ್ದವರೆಲ್ಲ ಉದ್ಧಾರ ಆಗಿದ್ದಾರೆ. ಒಂದು ವಿಶೇಷ ಏನಂದರೆ ನನಗೆ ತುಂಬ ಖುಷಿಯಾಗಿದೆ, ಬಿಕಾಸ್ ಯಾರ್ಯಾರು ನನ್ನ ಪುಸ್ತಕ ತೊಗೋತಾ ಇದ್ದಾರೆ, ಯಾರ್ಯಾರು ನನ್ನ ಪುಸ್ತಕ ಓದ್ತಾ ಇದ್ದಾರೆ, ಅವರೆಲ್ಲ ಫುಲ್ ಅಭಿವೃದ್ಧಿ ಹೊಂದಿದ್ದಾರೆ. ನನಗೇನು ಖುಷಿ ಅಂದರೆ, ಒಬ್ಬರು ಪುಸ್ತಕ ಓದಿ ನನ್ನ ಕ್ಲಾಸಿಗೆ ಬಂದಲ್ಲ ಕೇಳಿಸ್ಕೊಳ್ಳಿ ನೀವು, ದಿನ 10-15 ಪುಟ ಓದ್ತಾರಂತೆ. ಒಂದು ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾ ಇದ್ದವರು ಈಗ ತಿಂಗಳಿಗೆ 50 ಲಕ್ಷ ಸಂಪಾದನೆ ಮಾಡ್ತಾ ಇದ್ದೀನಿ. ಸರ್, ದಟ್ ಈಸ್ ಜಸ್ಟ್ ಬಿಕಾಸ್ ಆಫ್ ಯುವರ್ ಬುಕ್ಸ್ ಅಂತ. ಯುವರ್ ಬುಕ್ಸ್ ಆರ್ ಲೈಕ್ ಎ ಗಾಡ್ ಟು ಮೀ ಅಂದ್ಬಿಟ್ಟು ದೇವ್ರ ಫೋಟೋ ಇಟ್ಬಿಟ್ಟು ನನ್ನ ಪುಸ್ತಕದ ಫೋಟೋನು ಇಟ್ಬಿಟ್ಟು ಕಳಿಸಿದ್ರು ಆತ. ಯು ಕ್ಯಾನ್ ಜಸ್ಟ್ ಅಂಡರ್ಸ್ಟ್ಯಾಂಡ್ ನಾವು ಲಕ್ಷ್ಮೀಕಾಂತ್ ಏನು ಹೇಳ್ತಾರೆ. ಎಸ್ ಲಕ್ಷ್ಮೀಕಾಂತ್. ನಮಸ್ಕಾರ ಸರ್. ಅದೇ ಸರ್, ನಿಮ್ಮ ಆನ್ಲೈನ್ ಕ್ಲಾಸ್ ಸೇರಿದ್ರಿಂದ ನಾವು ಒಂದು ಬೌಂಡ್ರಿ ಹಾಕೊಂಡಿದೀವಿ ಸರ್. ಕಲಿಯೋದಲ್ಲಿ ನಾವು ಇಷ್ಟೇ, ನಮ್ಮ ಸಾಮರ್ಥ್ಯ ಇಷ್ಟೇ ಅಂತ ನಾವು ಒಂದು ಬೌಂಡ್ರಿದಲ್ಲಿ ಇರ್ತೀವಿ ಸರ್. ಯಾವಾಗ ನಿಮ್ಮಂತವ್ರ ಅನುಭವ ನಾವು ತಗೊಂಡಾಗ ನಮ್ಮ ಸಾಮರ್ಥ್ಯ ಹೆಚ್ಚಿಸ್ಕೊಳ್ಬೋದು. ನಾವು ಮಾಡೋ ಕೆಲ್ಸದಲ್ಲಿ ಇನ್ನ ಮಟ್ಟಕ್ಕೆ ಏರ್ಬೋದು. ನಾನು ಮೊದ್ಲು ಏನ್ ಮಾಡ್ತಾ ಇದ್ದೆ ಅಂದ್ರೆ ನನ್ನ ಕೆಲಸ ಮಾಡ್ತಾ ಇದ್ದೆ ಸರ್. ಆದ್ರೆ ನಮ್ಮ ಜೊತೆಲಿರೋರು, ನಮ್ಮ ಮ್ಯಾನೇಜರ್ ಆಗ್ಲಿ ಮಾತಾಡಕ್ಕೆ ಭಯ ಪಡ್ತಾ ಇದ್ನಿ. ಇವಾಗ ನಿಮ್ ಕ್ಲಾಸ್ ಜಾಯ್ನ್ ಆದಂಗ ನನ್ನ ಮನ್ಸಲ್ಲಿರೋ ವ್ಯಕ್ತ ಮಾಡಿ ಅವ್ರ ಹತ್ರ ಗುಡ್ ಕಮ್ಯುನಿಕೇಶನ್ ಬಿಲ್ಡ್ ಮಾಡಿದ್ನಿ ಸರ್. ಇವಾಗ ವಾವ್, ಸೀನಿಯರ್ ಹತ್ರ, ಮ್ಯಾನೇಜರ್ ಹತ್ರ ಮಾತಾಡಕ್ ಆಗ್ತಾ ಇರ್ಲಿಲ್ಲ, ಮಾತಾಡಕ್ಕಾಯ್ತು. ಇನ್ನೇನ್ರಿ ಬೇಕು? ಒಂದ ಎರಡ ಯಾರ್ಯಾರು ಯಾವ ಥರನ ಲಾಭ ಮಾಡ್ಕೋತಾರೆ. ನಿಮಗೇನು ಬೇಕು? ಕಮ್ಯುನಿಕೇಶನ್ ಕಲೀರಿ. ರೀಸನ್ ಏನು ಗೊತ್ತಾ? ಲೈಫ್ ಸ್ಕಿಲ್ಸಲ್ಲಿ ಯುನೆಸ್ಕೋ 10 ಲೈಫ್ ಸ್ಕಿಲ್ಸ್ ಇಂಪಾರ್ಟೆಂಟ್ ಅಂತ ಹೇಳಿದೆ. ಅದರಲ್ಲಿ ಇದೊಂದು ಕಮ್ಯುನಿಕೇಶನ್ ಸ್ಕಿಲ್ಲು, ಇಟ್ ಈಸ್ ಎ ಕಿಂಗ್ ಆಫ್ ಲೈಫ್ ಸ್ಕಿಲ್ ಅಂತ ಕರೀತಾರೆ. ಕರೆಕ್ಟ್ ಲಕ್ಷ್ಮೀಕಾಂತ್, ಗುಡ್, ಐ ಆಮ್ ವೆರಿ ಹ್ಯಾಪಿ. ಓಕೆ, 3 days ಕ್ಯಾಂಪ್ ಹೇಗೆ ಅನಿಸ್ತು? ಮತ್ತೆ ಕಾಮೆಂಟಿಂಗ್ ಚೆನ್ನಾಗಿ ಮಾಡ್ತಿರಲ್ಲ, ಕಾಮೆಂಟಿಂಗ್ ಮಾಡಿದಾಗ ಹೆಂಗೆ ಅನಿಸುತ್ತೆ? ಸರ್, ನೀವು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡೋ ವಿಚಾರಗಳು ಪ್ರತಿಯೊಬ್ರು ಜೀವನದಲ್ಲೂ ಬೇಕಾಗಿರೋ ವಿಚಾರಗಳು ಸರ್. ನಾವು ಅದನ್ನ ಇವಾಗಿನ ಪರಿಸ್ಥಿತಿಯಲ್ಲಿ ಸ್ವಲ್ಪ ತಗೊಳೋದ್ ಕಮ್ಮಿ ಆಗಿದೆ ಸರ್. ಅಕ್ಸೆಪ್ಟೆನ್ಸ್ ಅಂದ್ರೆ ಆ ವಿಚಾರಗಳು ಮಾತಾಡಲ್ಲ, ಮನೇಲಾಗ್ಲಿ ಸಮಾಜದಲ್ಲಾಗ್ಲಿ ಕಮ್ಮಿ ಆಗಿದೆ ಸರ್ ಆ ವಿಚಾರಗಳು. ನೀವು ಆ ವಿಚಾರಗಳು ಒತ್ತು ಕೊಟ್ಟಿ ನಿಮ್ಮ ಪಾರ್ಟಿಸಿಪೇಟ್ ಜೊತೆಯಲ್ಲಿ ಮಾತಾಡ್ತೀರಿ ಸರ್. ಅವರಿಗೂ ಮನ ಮುಟ್ಟಾಗೆ, ಅವ್ರಿಗೂ ಅರಿವಾಗಿ, ಅವ್ರು ಕೂಡ ಅವ್ರ ಮುಖಾಂತರ ನೀವು ಜನಗಳಿಗೆ ತಲುಪಿಸ್ತಾ ಇದೀರಿ ಸರ್ ವಿಚಾರಗಳು. ಅದು ನಾವು ತಗೊಂಡಾಗ ಅದು ನಮ್ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನೀವ್ ಹೇಳ್ತಿರಲ್ಲ ಸರ್, 10x ಗ್ರೋತ್ ಅನ್ನೋದು ಗ್ಯಾರಂಟಿ ಸರ್, ಆ ವಿಚಾರಗಳು ಫಾಲೋ ಮಾಡಿದ್ರೆ ಸರ್. ಸೊ ವೀಕ್ಷಕರೇ, ಗೊತ್ತಾಯ್ತಲ್ಲ, ಒಂದ್ಸರಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ನೀವು 10x ಅಂತ ಟೈಪ್ ಮಾಡಿ. ಅಂದ್ರೆ
ನೀವೇನು ಸ್ಪೀಡ್ ಇದ್ದೀರಿ ನಿಮ್ಮ ಲೈಫಲ್ಲಿ ಅದನ್ನು 10 ಪಟ್ಟು ಹೆಚ್ಚಿಸಿಕೊಳ್ಳೋದಕ್ಕೆ ವೃದ್ಧಿಸಿಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಅದನ್ನು ಲಕ್ಷ್ಮೀಕಾಂತ್ ಇಲ್ಲಿ ನಮ್ಮ ಜೊತೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಅಲ್ವಾ ಲಕ್ಷ್ಮೀಕಾಂತ್? ಎಸ್ ಸರ್. ಗುಡ್. ಕ್ಯಾಂಪ್ ಬಗ್ಗೆ ಒಂದೆರಡು ಮಾತು. ಸರ್, ನಾನು ಆನ್ಲೈನ್ ನಲ್ಲಿ ವಿಚಾರ ತಿಳ್ಕೊಂತಾ ಇದ್ದೆ ಸರ್. ಆದ್ರೆ ನನ್ನ ಜೀವನದಲ್ಲಿ ಅದನ್ನ ಮುಂದುವರ್ಸ್ಬೇಕು, ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ಬೇಕು, ಕ್ರಿಯಾರೂಪಕ್ಕೆ ತರಬೇಕಾಗಿತ್ತು. ಆಗ ನಿಮ್ಮ 3 days ಕ್ಯಾಂಪು ನನ್ ಫಸ್ಟ್ ಟೈಮ್ ಸರ್. ಆ ತರ ನಾನು ಆಫ್ಲೈನ್ ಕ್ಯಾಂಪ್ ಫಸ್ಟ್ ಟೈಮ್ ಅಟೆಂಡ್ ಆಗಿದ್ದು. ಅದರಲ್ಲಿ ನಾನು ಬಂದಾಗ ನನ್ನ ವೃತ್ತಿ ಬಿಟ್ಟು ಬೇರೆ ವೃತ್ತಿ ಜನಗಳ ಜೊತೆ ನಾನು ಫಸ್ಟ್ ಮಿಂಗಲ್ ಆದೆ ಸರ್. 20 ಬಂದಿದ್ರು. ಆಮೇಲೆ ನಿಮ್ಮ ಅನುಭವ ನಿಮ್ ಜೊತೆ ಈಗ ನಿಮ್ಮನ್ನ ಯಾಕೆ ಮಾತಾಡಿಸ್ತಾ ಇದೀನಿ ಅಂದ್ರೆ ನಿಮ್ಗೆ ಎಲ್ರಿಗಿಂತ ಜಾಸ್ತಿ ಭಯ ನಿಮ್ಗೆ ಇದ್ದಿದ್ದು, ಕರೆಕ್ಟಾ? ಎಸ್ ಸರ್. ನಾನೇ ಹೌದು ಸರ್. ಆತ್ಮವಿಶ್ವಾಸ ವಿಷಯ ಕೊಟ್ಟು ಆತ್ಮವಿಶ್ವಾಸದ ಬಗ್ಗೆ ಮಾತಾಡಕ್ ಹೇಳಿದೆ ನಿಮ್ಗೆ. ಹೌದು ಸರ್. ಆ, ಭಯ ಬಿಟ್ಕೊಂಡೆ ಇನ್ನೂ ಅಳುಕಿದೆ, ಭಯ ಇದೆ. ಆದ್ರೂ ಇಷ್ಟು ಓಪನ್ ಆಗಿ ನೀವು ಆ ಮಾತಾಡ್ತಾ ಇದ್ರಿ, ಅದೇ ನನಗೆ ಖುಷಿ. ಅದಕ್ಕೆ ನಾನು ಮಾತಾಡ್ತಾ ಇದ್ದೇನೆ. ಅದೇ ಸರ್, ಭಯ ಅನ್ನೋದು ಮನ್ಸಲ್ಲಿ ನಾನ್ ನಿಮ್ ಕ್ಯಾಂಪ್ ಬಂದಾಗ ನಾನ್ ಮಾತಾಡಕ್ ಆಗಲ್ಲ, ನನ್ ಸಾಮರ್ಥ್ಯ ಇಷ್ಟೇ ಅಂತ ಬಂದಿತ್ತು ಸರ್. ಅವತ್ತು 3 ದಿನ ಕ್ಯಾಂಪ್ ಅಲ್ಲಿ ಏನಾಯ್ತಂದ್ರೆ, ನಾನು ಬಂದಿರೋರು ಪ್ರತಿಯೊಬ್ಬರು ವಿಭಿನ್ನ ಕ್ಷೇತ್ರದವ್ರು ಬಂದಿದ್ರು. ಆಮೇಲೆ ನಿಮ್ಮ ಜೊತೆ 3 ದಿನ ಕಲಿಯೋ ಆಪರ್ಚುನಿಟಿ ಬಂತು ಸರ್. ಇದು ಹೆಂಗಿತ್ತಂದ್ರೆ, ನಮ್ಗೆ ಗುರುಕುಲ ಪದ್ಧತಿ ಹೆಂಗಿರುತ್ತೋ ಆ ಅನುಭವ ಬಂತು ಸರ್ ನಿಮ್ ಜೊತೆ 3 days ಕ್ಯಾಂಪ್ ಅಲ್ಲಿ. ಯಾಕಂದ್ರೆ ಗುರುಕುಲ ಪದ್ಧತಿಯಲ್ಲಿ ಯಾರು ಹೋಗ್ತಾರೋ ಪ್ರತಿಯೊಬ್ಬ ಜೀವನನು ಅವನು ಸಾಧನೆ ಮಾಡೋ ರೀತಿ ಜೀವನ ರೂಪ ಬರುತ್ತೆ ಸರ್. ಆ ರೀತಿ ನನ್ನಲ್ಲಿ ಚೇಂಜ್ ಆಯ್ತು ಸರ್. ಅಂದ್ರೆ ನಾನು ನಮ್ಮ ಅಧಿಕಾರಿ ಆಗ್ಲಿ, ನಮ್ಮ ಜೊತೆಲಿರೋರ್ ಜೊತೆಲೆ ಮಾತಾಡೋದು ಭಯ ಇತ್ತು ಸರ್. ಅದು ಏನಾಯ್ತಂದ್ರೆ, ನೀವು ಡೈರೆಕ್ಟ್ ಆಗಿ ನಿಮ್ ಜೊತೆ ಮಾತಾಡ್ಸಿದ್ರಿ ಸರ್ ನಮ್ನ. ಅವಾಗ ನಮ್ಮ ಕಲಿಕೆ ಜಾಸ್ತಿ ಆಯ್ತು. ಆಮೇಲೆ ನಿಮ್ಮ ಸ್ನೇಹಿತರು, ನಿಮ್ಮ ಹಿತೈಷಿ ಅವ್ರನ್ನು ಕರ್ಸ್ಕೊಂಬಂದಿ ನಾವ್ ಅವ್ರ ಮುಂದೆ ವ್ಯಕ್ತಪಡಿಸೋ ತರ ಆಯ್ತು ಸರ್. ಅದು ಒಂದು ವಂಡರ್ಫುಲ್ ಆಪರ್ಚುನಿಟಿ ಸರ್ ನಮ್ಗೆ 3 days ಕ್ಯಾಂಪ್ ಬಂದವ್ರಿಗೆಲ್ಲರಿಗೂ. ಓಕೆ ಓಕೆ ಓಕೆ, ಸರಿ ಸರಿ. ನನಗಂತೂ ಲಕ್ಷ್ಮೀಕಾಂತ್, ನೀವು ಇಷ್ಟು ಮಾತಾಡಿದ್ದೆ ನನಗೆ ತುಂಬ ಒಂದು ಖುಷಿ ಮತ್ತು ಸಂತೋಷದ ವಿಷಯ. ನಾನು ಈ ಕಾಮೆಂಟಿಂಗ್ ಬಗ್ಗೆ ಒಂದು ಪ್ರಶ್ನೆ ಕೇಳಿದೆ. ಯಾಕೆ ಕಾಮೆಂಟ್ ಮಾಡಬೇಕು? ನಿಮ್ಗೆ ಹೆಂಗೆ ಕಾಮೆಂಟ್ ಮಾಡಿದಾಗ ಹೇಗೆ ಅನ್ನಿಸ್ತಾ ಇದೆ? ಸರ್, ನಾವು ವಿಚಾರ ತಿಳ್ಕೊಂಡು ನಾವು ನೋಡೋದ್ರಲ್ಲಿ ನಾವು ಮರ್ತೋಗ್ತೀವಿ ಸರ್. ನೆಕ್ಸ್ಟ್ ಗ್ಯಾಪ್ನ ಇರಲ್ಲ ಸರ್. ಅದು ಒಂದ್ಸಲಿ ಬರೆಯೋ ಮುಖಾಂತರ ಇಲ್ಲ ಕಾಮೆಂಟಿಂಗ್ ಮಾಡೋದ್ ಮುಖಾಂತರ ನಮ್ಮ ಒಳಗಿರೋ ಅನುಭವ ವ್ಯಕ್ತ ಆಗುತ್ತೆ ಸರ್. ಅದು ಇನ್ನ ಶಾಶ್ವತವಾಗಿ ನಮ್ಮಲ್ಲೇ ಇರುತ್ತೆ ಸರ್, ನಾವು ವ್ಯಕ್ತ ಮಾಡೋ ಪದಗಳು. ಓಕೆ, ವೆರಿ ಗುಡ್. ತುಂಬ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಲಕ್ಷ್ಮೀಕಾಂತ್. ವೀಕ್ಷಕರೇ, ನಾನು ಭಾಷಣ ಕೌಶಲ್ಯವನ್ನು ಕಲಿಯುವುದರಿಂದ ಆಗುವ ಲಾಭಗಳ ಬಗ್ಗೆ, ಬೆನಿಫಿಟ್ಸ್ ಬಗ್ಗೆ ನೀವೆಲ್ಲ ಅರ್ಥ ಮಾಡಿಕೊಂಡ್ರೆ ನಿಮ್ಮ ಬದುಕಿನಲ್ಲಿ ನೀವು ಯಾಕೆ ಈ ಪಬ್ಲಿಕ್ ಸ್ಪೀಕಿಂಗ್, ಯಾಕೆ ಈ ಕಮ್ಯುನಿಕೇಷನ್ ಅಂತ ನಿಮಗೆ ಒಂದು ಕ್ಲಾರಿಟಿ ಬರ್ತಾ ಇರುತ್ತೆ. ಓಕೆ, ಈಗ ಆಮೇಲೆ ಜೊತೆಗೆ ಬೇರೆ ಬೇರೆ ಪ್ರೊಫೆಷನ್ ಅವ್ರು ಬರ್ತಾರೆ. ಈಗ ವಿಕಾಸ್ ಒಬ್ಬ ಬಿಸ್ನೆಸ್ ಮ್ಯಾನ್. ಓಕೆ, 3-4 ಬಿಸ್ನೆಸ್ ಮಾಡೋರು. ಈ ನಮ್ಮ ಕೋರ್ಸಿಗೆ ಸೇರ್ಕೊಂಡಾಗ ನಿಮಗೆ ವೈಯಕ್ತಿಕವಾಗಿ ಯಾವ ಥರ ಲಾಭ ಆಗಿದೆ ವಿಕಾಸ್? ನಮಸ್ತೆ ಸರ್. ನಮಸ್ತೆ ಸ್ನೇಹಿತರೆ. ಖಂಡಿತವಾಗಿ ಸರ್, ವೈಯಕ್ತಿಕ ಲಾಭ ಅಂತಂದ್ರೆ, ನೀವು ಪ್ರತಿ ಗುರುವಾರದಲ್ಲಿ ಒಂದು 3 ವಿಷಯಗಳನ್ನ ಕೊಡ್ತಾ ಹೋಗ್ತೀರಾ. ಪ್ರತಿ ಗುರುವಾರದಲ್ಲಿ ಆನ್ಲೈನ್ ತರಬೇತಿ, ನಿಮ್ದು ತರಬೇತಿ ಮುಖಾಂತರ ತರಗತಿ ಕೊಡ್ತೀರಾ. ಆ ವಿಷಯಗಳನ್ನ ನಾವು ಕಂಟೆಂಟ್ ಯಾವ ರೀತಿಯಾಗಿ 1 ನಿಮಿಷದಲ್ಲಿ ಮಾತಾಡ್ಲಿಕ್ಕೆ ಆಗ್ಲಿ, 2 ನಿಮಿಷದಲ್ಲಿ ಮಾತಾಡ್ಲಿಕ್ಕೆ ಆಗ್ಲಿ, 3 ನಿಮಿಷಕ್ಕೆ ಮಾತಾಡ್ಲಿಕ್ಕೆ ನಮ್ಗೆ ಅವಕಾಶ ಕೊಟ್ಟು ಅದನ್ನ ನಾವು ಪ್ರತಿ ಗುರುವಾರದ ಅದನ್ನ ರೆಕಾರ್ಡ್ ಮಾಡಿ ಯೂಟ್ಯೂಬ್ ಲೈವ್ಗೆ ಬಿಡ್ತಾ ಹೋಗ್ತೀರಿ ಸರ್. ಅಂದ್ರೆ ಯೂಟ್ಯೂಬ್ ಲೈವ್ ಅಲ್ಲಿ ಬಿಡ್ತಾ ಹೋದಾಗ ನಮಗೆ ಅಲ್ಲಿ ಗೊತ್ತಾಗ್ತಾ ಇದೆ ನಾವು ಏನು ಮಾತಾಡ್ತಿದೀವಿ, ನನಗೆ ಅಲ್ಲಿ ಏನ್ ತಪ್ಪು ತಿದ್ದುಕೊಳ್ಳಕ್ಕೆ ಏನು ಅವಕಾಶ ಆಗ್ತದೆ. ಅದೇ ರೀತಿಯಾಗಿ ಅದನ್ನ ಒಂದು ನೆಕ್ಸ್ಟ್ ವೀಕ್ ಅಲ್ಲಿ ಮತ್ತೆ ಪ್ರಿಪರೇಷನ್ಗೆ ಅವಕಾಶ ಆಗ್ತದೆ. ಅಂದ್ರೆ ನಿಮ್ಮ ಒಂದು ನುಡಿಗನ್ನಡಿ ಪುಸ್ತಕದಲ್ಲಿ ನೀವು ಹೇಳ್ತಾ ಹೋಗ್ತೀರಾ, ಅಂದ್ರೆ ಮಾತನಾಡಬಾರ್ದನು ನಾಲಿಗೆಯು ಮಾತನಾಡುತ್ತಾ ಹೋಗ್ತದೆ ಅಂತ. ಅಂದ್ರೆ ನಮ್ಗೆ ಆ ಮಾತುಗಾರಿಕೆಗೆ, ಅಂದ್ರೆ ನಮ್ಮದು ಏನು ವೃತ್ತಿ ಕೌಶಲ್ಯಗಳಿಗಿರ್ಬೋದು, ಅಂದ್ರೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂತ ಏನ್ ಹೇಳ್ತೀರಾ, ನಮ್ಮ ಜೀವನ ಕೌಶಲ್ಯಗಳಿಗೆ, ಅಂದ್ರೆ ನಮ್ಮ ಕುಟುಂಬಗಳಲ್ಲಿರ್ಬೋದು, ಸ್ನೇಹಿತರಲ್ಲಿರ್ಬೋದು, ನಮ್ಮ ಸಾಮಾಜಿಕ ಕ್ಷೇತ್ರಗಳಲ್ಲಿರ್ಬೋದು, ಯಾವುದೇ ಕ್ಷೇತ್ರದಲ್ಲಿ ನಮಗೆ ಮಾತುಗಾರಿಕೆಗೆ ನಮಗೆ ಇದು ಒಂದು ವೇದಿಕೆ ಮಾಡಿಕೊಡ್ತೀರಿ ಸರ್. ಅಂದ್ರೆ ನಿಮ್ದು ಒಂದು ಮಾತುಗಾರಿಕೆ ಮೈದಾನ ಅಂತ ಹೇಳ್ಬೋದು. ನೀವು ನಿಮ್ಮ 35 ವರ್ಷದ ಅನುಭವಗಳು ನಮಗೆ ಅಲ್ಲಿ ನಮ್ಮ ವೃತ್ತಿ ಜೀವನಕ್ಕೆ ತುಂಬಾ ಅಗತ್ಯ ಅಂತ ಹೇಳ್ಬೋದು. ಯಾಕೆಂದ್ರೆ ನಮಗೆ ಅಲ್ಲಿ
ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂತ ಡೆವಲಪ್ ಆಗ್ತಾ ಹೋದ್ರೆ ನಮ್ಮ ವ್ಯಕ್ತಿಯ ಕಲೆ ಅಂದ್ರೆ ನಮ್ಮ ನಡೆ ನುಡಿ ಏನ್ ಹೇಳ್ತೀವಿ ಆ ಒಂದನ್ನ ಪರಿವರ್ತನೆ ಅಂತ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕಡೆಗೆ ನಾವು ಹೋಗ್ತಾ ಇರ್ತೀವಿ. ಅಂದ್ರೆ ನಮ್ಗೆ ಅಲ್ಲಿ ಅರ್ಥ ಆಗ್ತದೆ ಅಂದ್ರೆ ಬರೀ ಆನ್ಲೈನ್ ಸೆಷನ್ ಅಲ್ಲಿ ಇಷ್ಟು ಅವಕಾಶ ಆಗ್ತದೆ ಅಂದ್ರೆ ನಿಮ್ಮ ಒಂದು ದಿನ ಶಿಬಿರಗಳಿರ್ಬೋದು 3 ದಿನ ಶಿಬಿರಗಳದು ಅದು ಎಂಟೈರ್ಲಿ ಡಿಫ್ರೆಂಟ್ ಆಗಿ ನಾವು ಕಲಿತಾ ಹೋಗ್ತೀವಿ ಸರ್. ಅಂದ್ರೆ ನಮಗೆ ಇಲ್ಲಿ ಗೊತ್ತಾಗೋದೇನು ಅಂತಂದ್ರೆ ನಮಗೆ ಪ್ರತಿಯೊಂದನು ಮಾತುಗಾರಿಕೆ ಭಾಷಣ ಕೌಶಲ್ಯ ಇರ್ಬೋದು, ಪ್ರತಿಯೊಂದಕ್ಕೂ ನಮ್ಮ ಒಂದು ನೆಕ್ಸ್ಟ್ ಲೆವೆಲ್ ಆಫ್ ಡೆವಲಪ್ಮೆಂಟ್ಗೆ ನಾವು ತಗೊಂಡು ಹೋಗ್ಬೋದು ಅಂತ ಹೇಳ್ತೀನಿ ಸರ್. ನೀವು ಜೂನ್ ತಿಂಗಳಲ್ಲಿ ಅನ್ಸುತ್ತೆ 1 ದಿನದ ಶಿಬಿರವನ್ನ ನೀವು ಅಟೆಂಡ್ ಮಾಡಿದ್ರಿ ಪಬ್ಲಿಕ್ ಸ್ಪೀಕಿಂಗ್. ಆ 1 ದಿನ ಬೆಳಿಗ್ಗೆಯಿಂದ ಸಂಜೆ ಒಳಗೆ ಅಲ್ಲಿ ಬಂದ ಪಾರ್ಟಿಸಿಪೆಂಟ್ಸ್ ಅಲ್ಲಿ ಆದ ಬದಲಾವಣೆಯನ್ನ ತಾವು ಹೇಗೆ ನೋಟಿಸ್ ಮಾಡಿದ್ರಿ? ಎಸ್ ಸರ್, ಖಂಡಿತವಾಗಿ ಸರ್. ಅದು 1 ಡೇ ವರ್ಕ್ಶಾಪ್ ಅಂತ ಏನ್ ಕ್ಯಾಂಪ್ ಅಂತ ಮಾಡ್ತಿರೋ ಒಂದು 3 ಸ್ಟಾರ್ ಹೋಟೆಲ್ ಇರ್ಬೋದು, ಒಂದು ಸ್ಪೆಷಲ್ ಪ್ರೋಗ್ರಾಮ್ ಅಲ್ಲಿ ಆಡಿಟೋರಿಯಂ ಅಲ್ಲಿ ಅಂದ್ರೆ ಸೆಮಿನಾರ್ ಮುಖಾಂತರ ನೀವು ಅಲ್ಲಿ ಒಂದು ವಿಭಿನ್ನವಾದ ಕ್ಷೇತ್ರಗಳಿಂದ ಎಲ್ಲರೂ ಬಂದಿರ್ತಾರೆ. ಈಗ ಹೆಂಗೆ ನಮ್ಮ ಸ್ನೇಹಿತರು ಎಲ್ಲರೂ ಬಂದಿದ್ದಾರೋ ಅದೇ ರೀತಿಯಾಗಿ ನಾವೆಲ್ಲರೂ ಬಂದಿರ್ತೀವಿ. ಬಿಸ್ನೆಸ್ ಇರ್ಬೋದು, ಈ ಶಿಕ್ಷಣ ಕ್ಷೇತ್ರದಲ್ಲಿ ಇರ್ಬೋದು, ಸಾಮಾಜಿಕ ಕ್ಷೇತ್ರಗಳಲ್ಲಿ ಇರ್ಬೋದು, ರಾಜಕೀಯ ಕ್ಷೇತ್ರಗಳಲ್ಲಿ ಎಲ್ಲ ವ್ಯಕ್ತಿಗಳು ಬಂದಿರ್ತಾರೆ. ಅವ್ರನ್ನ ಪ್ರೀ ಇಂಟ್ರಡಕ್ಷನ್ ಮುಖಾಂತರ ನೀವು ಅವ್ರಿಗೆ ಎಲ್ಲರಿಗೂ ನಮಗೆ ಅವರ ಒಂದು ಭಾವನೆಗಳನ್ನ ಮಾತಾಡ್ಲಿಕ್ಕೆ, ನಮ್ಮ ಭಾವನೆಗಳನ್ನ ಅಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೀರಾ. ಅಲ್ಲಿ ಪ್ರಾಕ್ಟೀಸ್ ಸೆಷನ್ಸ್ ಇರ್ತದೆ. ಅಂದ್ರೆ ಪ್ರಾಕ್ಟೀಸ್ ಸೆಷನ್ ನಾವು 1 ದಿನದಲ್ಲಿ ಪ್ರಾಕ್ಟೀಸ್ ಸೆಷನ್, ಈಗ ಹೆಂಗೆ ನಾವು ಥರ್ಸ್ಡೇ ಪ್ರಾಕ್ಟೀಸ್ ಸೆಷನ್ ಹೇಗೆ ಇರ್ತದೆ ಅದೇ ರೀತಿ ನಮಗೆ 1 ಡೇ ಶಿಬಿರದಲ್ಲಿ ಪ್ರಾಕ್ಟೀಸ್ ಸೆಷನ್ ಕೊಡ್ತೀರಾ. ಅಂದ್ರೆ ಕಂಟೆಂಟ್ ಇರ್ಬೋದು, ನಮಗೆ ವಿಷಯಾರಿತವಾಗಿ ಕಂಟೆಂಟ್ ನ ಮಾತಾಡ್ಲಿಕ್ಕೆ ಅವಕಾಶ ಆಗ್ತದೆ. ಲ್ಯಾಂಗ್ವೇಜ್ ನಮ್ದು ಭಾಷೆ ಹೇಗಿರ್ಬೇಕು, ನಮ್ಮ ಕೆಲವು ಎಲ್ಲಾ ಕ್ಷೇತ್ರಗಳಲ್ಲೂ ಕೆಲವ್ರದ್ದು ವಿಭಿನ್ನವಾಗಿರ್ತದೆ. ಅಂದ್ರೆ ಅವ್ರ ಭಾಷೆ ವಿಭಿನ್ನವಾಗಿರ್ತದೆ. ಆ ಭಾಷೆಗೆ ನಮ್ಮ ಹೇಗೆ ತಕ್ಕಂತೆ ನಾವು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗ್ತದೆ. ಅದೇ ರೀತಿಯಾಗಿ ಬಾಡಿ ಲ್ಯಾಂಗ್ವೇಜ್ ಅಂತ ಏನ್ ಹೇಳ್ತೀವಿ, ಅಲ್ಲಿ ಬಾಡಿ ಲ್ಯಾಂಗ್ವೇಜ್ ಶಾರೀರಿಕ ಭಾಷೆ ಬಗ್ಗೆ ನೀವು ಪ್ರಾಕ್ಟೀಸ್ ಮಾಡಿಸ್ತಾ ಹೋಗ್ತೀರಾ. ಅಂದ್ರೆ ಪೋಸ್ಚರ್ ಇರ್ಬೋದು, ಗೆಸ್ಚರ್ ಇರ್ಬೋದು, ಅಂದ್ರೆ ನಮ್ಮ ಅಡಿಯಿಂದ ಮುಡಿವರೆಗೂ ನಾವು ಅಲ್ಲಿ ಮೈಕ್ ಹಿಡ್ಕೊಂಡು ನಿಂತ್ಕೊಳ್ಳಿಕ್ಕೆ ನಮ್ಮನ್ನ ತೋರಿಸ್ತೀರಾ. ಓ ನೀವು ಒಂದು ಈಗ ನಿಂತಿರೋ ಸ್ಟೈಲ್ ಸರಿ ಇಲ್ಲ, ನೀವು ಕೈ ಕಟ್ಕೊಂಡು ನಿಂತ್ಕೊಂಡಿದ್ದೀರಾ, ಕೈ ಬೇರೆ ಕಡೆಗಿದೆ ನಿಮ್ದು. ಆ ಮಾತುಗಾರಿಕೆಗೆ ಯಾವ ರೀತಿಯಾಗಿ ಅಲ್ಲಿ ಆ ಸ್ಟೈಲ್ಗೆ ಶಾರೀರಿಕ ಭಾಷೆಗೆ ನೀವು ಪ್ರಾಕ್ಟೀಸ್ ಮಾಡಿಸ್ತೀರಾ. ಹಾಗೇನೆ ಧ್ವನಿ, ನಮ್ಮ ಧ್ವನಿನ ನಮ್ಗೆ ಯಾವ ರೀತಿಯಾಗಿ ಇರ್ಬೇಕು, ನೀವ್ ಹೇಳ್ತೀರಿ ವಿಕಾಸ್ ಧ್ವನಿ ಹೇಗಿರ್ಬೇಕು, ಈಗ ಲಕ್ಷ್ಮೀಕಾಂತ್ ಧ್ವನಿ ಅವ್ರದೇ ಆದ ಧ್ವನಿ ಹೇಗೆ ಹೋಗ್ಬೇಕು, ಅಂದ್ರೆ ಏರಿಳಿತ ಮುಖಾಂತರ ಧ್ವನಿನ ಅಲ್ಲಿ ಪರಿಚಯ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಕೊಡ್ತೀರಿ ಸರ್. ಅಂದ್ರೆ ಅಲ್ಲಿ ಅದ್ರ ಜೊತೆಗೆ ನಮ್ಗೆ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಅಂದ್ರೆ ಅಂದ್ರೆ ಏನ್ ಹೇಳ್ತೀವಿ ನಾವು, ಸಮಯ ನಿರ್ವಹಣೆ. ಆ ಸಮಯ ನಿರ್ವಹಣೆನ ನಾವು ಹೇಗೆ ಮಾಡಬೇಕು, ವೇದಿಕೆಗೆ ಹೋದಾಗ ನಾವು ಹೇಗೆ 1 ನಿಮಿಷ ಮಾತಾಡಿದ್ರೆ ಆ ಪರಿಣಾಮಕಾರಿ ಭಾಷಣವನ್ನ ಕೇಳೋರು ಮುಂದೆ ಸಭಿಕರು ಆಗಿರ್ತಾರೆ. ಆ ಸಭಿಕರು ನಮ್ಮ ನಡೆ ನುಡಿನ ಮುಖಾಂತರ ಅಲ್ಲಿ ನಮ್ಮ ಮಾತುಗಳು ಮೃದುವಾಗಿ ಹಿತವಾಗಿ ಇರಬೇಕು. ಅಂದ್ರೆ ಪರಿಣಾಮಕಾರಿ ಭಾಷಣ ಕೇಳಬೇಕು, ಇಲ್ಲ ಪರಿಣಾಮಕಾರಿಯಾಗಿ ನಮ್ಮ ಸ್ನೇಹಿತರು ಕೇಳಬೇಕು ಅಂತಂದ್ರೆ ಅಲ್ಲಿ ಆ ಟೈಮ್ ಮ್ಯಾನೇಜ್ಮೆಂಟ್ ನ ತುಂಬಾ ಆ ಸ್ಕಿಲ್ಸ್ ನಲ್ಲಿ ಪ್ರಾಕ್ಟೀಸ್ ಮುಖಾಂತರ ಸೆಷನ್ ಕೊಡ್ತೀರಾ. ಅಂದ್ರೆ ಒಂದ್ ರೀತಿ ನಮ್ಗೆ ಎಲ್ಲದನ್ನು ಅಂದ್ರೆ 1 ನಿಮಿಷ ಇರ್ಬೋದು, 3 ನಿಮಿಷ ಅಂದ್ರೆ ಡಿಫ್ರೆಂಟ್ ಆಕ್ಟಿವಿಟೀಸ್. ಅದ್ರ ಜೊತೆಗೆ ನಮ್ಗೆ ಒಂದು ಏನಾದ್ರು ಮಧ್ಯಾಹ್ನ ಲಂಚ್ ಆದ್ಮೇಲೆ ಏನಾದ್ರು ಇನ್ಆಕ್ಟಿವಿಟಿ ಪೀಪಲ್, ನಾವೇನಾದ್ರು ಇನ್ಆಕ್ಟಿವಿಟಿ ಆಗಿದ್ರೆ ನೀವು ಡಿಫ್ರೆಂಟ್ ಆಗಿ ಆಕ್ಟಿವಿಟೀಸ್ ನ ಅಂದ್ರೆ ವಿಭಿನ್ನವಾಗಿ ಆಕ್ಟಿವಿಟೀಸ್ ಸ್ಟಾರ್ಟ್ ಮಾಡಿಸ್ತೀರಾ, ಅಂದ್ರೆ ಪ್ರಾಕ್ಟೀಸ್ ಮಾಡಿಸ್ತೀರಾ. ಅಂದ್ರೆ ಹಾಡು ಹೇಳೋದ್ರ ಮುಖಾಂತರ ಯಾರಾದ್ರೂ ಅವ್ರವ್ರ ಕ್ಷೇತ್ರದಲ್ಲೇ ಹಾಡು ಹೇಳೋರಿದ್ರೆ ಹಾಡು ಹೇಳಿರ್ಬೋದು, ಡ್ಯಾನ್ಸ್ ಮಾಡೋರಿದ್ರೆ ಡ್ಯಾನ್ಸ್ ಮಾಡ್ಬೋದು. ಅಂದ್ರೆ ಅವರ ಕ್ಷೇತ್ರಗಳಲ್ಲಿ ಪರಿಣಿತಿ ಆಗಿದ್ದವ್ರನ್ನ ಡಿಫ್ರೆಂಟ್ ಆಕ್ಟಿವಿಟೀಸ್ಗೆ, ಅಂದ್ರೆ ನಾವು ಬರ್ಲಿದ್ದವ್ರನ್ನ ಹಾಡುಗಾರಿಕೆಗೆ ಲೆವೆಲ್ಗೆ ತಗೊಂಡೋಗೋ ರೀತಿ ಆಕ್ಟಿವಿಟೀಸ್ ಮಾಡಿಸ್ತೀರಾ. ಹಾಗೆ ಅಂದ್ರೆ ಅದ್ರ ಜೊತೆಗೆ ಆಶು ಭಾಷಣ ಅಂತ ಏನ್ ಹೇಳ್ತೀವಿ, ಪಿಕ್ ಅಂಡ್ ಸ್ಪೀಚ್. ಈಗ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ನಾವು ಮಾತಾಡ್ಬೇಕು ತಗೊಂಡು ಅಂತೇಳಿ ಅದ್ರ ಬಗ್ಗೆನೂ ನೀವು ಅಲ್ಲಿಗೆ ನಮ್ಗೆ ಹೇಳ್ಕೊಂಡು ಹೋಗ್ತಾ ಇರ್ತೀರ. ಅಂದ್ರೆ ಅಲ್ಲಿ ನಮ್ಗೆ ಪ್ರತಿಯೊಂದಕ್ಕೆ ಸರ್ ಆ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಮುಖಾಂತರ ಬಿ ಓಪನ್ ಟು ಕರೆಕ್ಷನ್. ನಾವು ಯಾವುದೇ ಕ್ಷೇತ್ರದಲ್ಲಿ ಯಾರೇ ವ್ಯಕ್ತಿ ಯಾಗೇ ಇರ್ಲಿ ಅವರು ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಅದೊಂದು ವೇದಿಕೆ, 1 ದಿನದ ಶಿಬಿರ ನಮಗೆ ತುಂಬಾ ಅವಶ್ಯಕತೆ ಅಂತ ಹೇಳ್ತೀನಿ ಸರ್. ತರಬೇತಿಗೂ ಮಾರ್ಗದರ್ಶನಕ್ಕೂ ಏನ್ ವ್ಯತ್ಯಾಸವನ್ನ ಗುರುತಿಸ್ತೀರಿ ತಾವು? ಖಂಡಿತ ಸರ್. ಈಗ ಮಾರ್ಗದರ್ಶನ ತರಬೇತಿ ಈಗ ನೋಡಿ ಆನ್ಲೈನ್ ಅಲ್ಲಿ ತುಂಬಾ ಜನ ಇದ್ದಾರೆ. ಅದರಲ್ಲಿ ತುಂಬಾ ಅಂದ್ರೆ ಸರ್ಟಿಫೈಡ್ ಇರೋರ್ ಕ್ಷೇತ್ರದಲ್ಲಿ ತರಬೇತಿ ಕೊಡ್ತಾರೆ. ಆ ತರಬೇತಿ ಬೇರೆ ಡಿಫ್ರೆಂಟ್ ಆಗಿದ್ರು ಮಾರ್ಗದರ್ಶನ ಬೇಕಾಗ್ತದೆ. ಅನುಭವ ಅಂದ್ರೆ ಮಾರ್ಗದರ್ಶನ ಕೊಡೋರು ಸಾಮಾನ್ಯವಾಗಿ ಇರೋದಿಲ್ಲ. ಅವ್ರದ ಕ್ಷೇತ್ರದಲ್ಲಿ ನುರಿತಿರುತ್ತಾರೆ, ಅಂದ್ರೆ ಸಾಧಕರಾಗಿರ್ತಾರೆ. ಸಾಧಕರ ಆಗ್ಲಿಕ್ಕೆ ಅವ್ರ ಮಾರ್ಗದರ್ಶನ, ಅವರ ಸಾಧಕರನ್ನ ಹತ್ರ ನಾವು ಏನು ಮಾರ್ಗದರ್ಶನ ಪಡಿಬೇಕು ಅನ್ನೋದಕ್ಕೆ ತುಂಬಾ ಅವಶ್ಯಕತೆ ಇರ್ತದೆ ಸರ್. ಯಾಕೆಂದ್ರೆ ಒಬ್ರು ಸಕ್ಸಸ್ಸಿವ್ ಲೀಡರ್ ಆಗಿರ್ತಾರೆ ಅಂದ್ರೆ ಅವರು ಸಕ್ಸಸ್ ಆಗಿರೋರ ಹತ್ರನೇ ತರಬೇತಿ ಪಡೆದಿರ್ತಾರೆ, ಅಂದ್ರೆ ತರಬೇತಿಯ ಮಾರ್ಗದರ್ಶನ ಪಡೆದಿರ್ತಾರೆ. ಹಾಗೆ ಆ ಮಾರ್ಗದರ್ಶನ ಪಡೆಯಲಿಕ್ಕೆ ನಮ್ಗೆ ಅವಶ್ಯಕತೆ ಇದೆ ಅಂತ ಹೇಳ್ತೀನಿ ಸರ್. 1-to-1 ಮೆಂಟರಿಂಗು ಕೂಡ ಮಾಡ್ತೇನೆ. ಗೋಲ್ಡ್ ಕಮ್ಯುನಿಟಿ ಸೇರಿದ್ರೆ 1 ಸಾರಿ ನನ್ನನ್ನು ವೈಯಕ್ತಿಕವಾಗಿ ಭೇಟಿ ಮಾಡಿ 1-2 ತಾಸು ಅವರ ಜೊತೆ ನಿಮ್ಮ ಅನುಭವಗಳನ್ನ ಕೇಳ್ತಾ
ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುತ್ತೇನೆ. ಓಕೆ, ಸೊ ನನ್ನನ್ನು ವೈಯಕ್ತಿಕವಾಗಿ ಒಂದು ಭೇಟಿ ನೀಡುವ ಅವಕಾಶವನ್ನು ಕಲ್ಪಿಸ್ತೀನಿ. ಯಾರು ದೂರ ದೂರ ಬರೋಕ್ಕಾಗಲಿಲ್ಲ ಅವ್ರಿಗೆ ಝೂಮಲ್ಲಿ ನನ್ನ ಜೊತೆ ಮಾತಾಡ್ಬೋದು. ಈ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡಿರೋದು ತಮ್ಗೆ ಹೇಗನ್ಸುತ್ತೆ? ಖಂಡಿತ ಸರ್. ಹೇಗೆ ಅಂದ್ರೆ ಇದು ಅವಶ್ಯಕತೆ ಇರ್ತೈತೆ. ನೀವೇನ್ ಗೋಲ್ಡ್ ಕಮ್ಯುನಿಟಿನಲ್ಲಿ ಒಂದು ಟೈಮ್ ನಿಮ್ಗೆ ಪರ್ಸನಲಿ ನಿಮ್ದು ಟೈಮ್ ಎಲ್ಲ 1-to-1 ಅವಶ್ಯಕತೆ ಇರೋದ್ರಿಂದ ಅದ್ರಲ್ಲಿಗೆ ಹೋದ್ರೆ ನಮ್ಗೆ ಒಂದು ಏನು ನಾವು ಯಾವುದೇ ರೀತಿಯಲ್ಲಿ ಎಲ್ಲಿ ತಪ್ಪುಗಳಿದಾವೆ ನೀವು ಎಲ್ಲ ನೋಟ್ ಮಾಡ್ಕೊಂಡಿರ್ತೀರ. ಅಂದ್ರೆ ಆನ್ಲೈನ್ ನಲ್ಲಿ ನಾವು ಏನು ಮಾತಾಡ್ತಾ ಇರ್ತೀವಿ ಅವನ್ನೆಲ್ಲ ನೀವು ನೋಟ್ ಮಾಡಿ ನಮ್ಗೆ ಹೇಗೆ ಅಂದ್ರೆ ಎಲ್ಲಿ ತಪ್ಪುಗಳು ಮಾಡ್ತಾ ಇರ್ತೀವಿ ನಮ್ಮ ಧ್ವನಿಯಲ್ಲಿರ್ಬೋದು, ಭಾಷೆಯಲ್ಲಿರ್ಬೋದು, ಯಾವುದೇ ಶಾರೀರಿಕ ವಿಚಾರದಲ್ಲಿರ್ಬೋದು, ಅದನ್ನೆಲ್ಲ ಪ್ರತಿಯೊಂದನ್ನು ಒಂದು ನಿಮ್ಮ ಒಂದು ಅನಲೈಸಸ್ ಪ್ರಕಾರ ನೀವು ಪರ್ಸನಲ್ ಅಂದ್ರೆ ಟೈಮ್ ಕೊಟ್ಟು ಅಲ್ಲಿ ನಮಗೆ ತಿದ್ದಲಿಕ್ಕೆ ನೀವು 1 ಅವರ್ ಟೈಮ್ ಕೊಟ್ಟು ನಮಗೆ ಖಂಡಿತವಾಗೂ ಅದು ಅವಶ್ಯಕತೆನೇ ಅಂತ ಹೇಳ್ಬೋದು. ಆದ್ರಿದ್ರೆ ಅಲ್ಲಿಗೆ ಅಂದ್ರೆ ಏನು ನಾವು ವೇದಿಕೆಯಲ್ಲಿ ಹೋದಾಗ ನಿಮ್ಮ ನುಡುಗನ್ನಡಿ ಪುಸ್ತಕದಲ್ಲಿ ಪರಿಣಾಮಕಾರಿ ಭಾಷಣ ಅಂತಿಲ್ಲ, ಹಂಗೆ ಪರಿಣಾಮಕಾರಿಯಾಗಿ ನಾವು ವ್ಯಕ್ತಿಯ ಕಲೆ ನುಡಿನ ಅಂದ್ರೆ ಹೋಗ್ಬೇಕು ಅಂತಂದ್ರೆ ಅದು ಒಂದು 1-to-1 ತುಂಬಾ ಅವಶ್ಯಕತೆ ಇದೆ ಸರ್. ಓಕೆ, ಈಗ ಲಕ್ಷ್ಮೀಕಾಂತ್ ಒಂದು ತಿಂಗಳಿಂದೆ ನಾನು ಭೇಟಿ ಆಗಬೇಕು ಅಂತ ಬಂದರು. ಈ ಗೋಲ್ಡ್ ಕಮ್ಯುನಿಟಿ ಸೇರಿ ಆಪರ್ಚುನಿಟಿ ನಾನು ಕೇಳಿದೆ, ಅಲ್ಲಪ್ಪ ನೀನು ಒಂದು 8-10 ಪ್ರಶ್ನೆ ಬರ್ಕೊಂಬಂದಿದ್ರು, ಎಲ್ಲದಕ್ಕೂ ಉತ್ತರ ತಗೊಂಡೋದ್ರು, ಅದು ಬೇರೆ ವಿಷಯ. ಅಲ್ಲಯ್ಯ ನೀನು ಈ ಪ್ರಶ್ನೆಗಳು ಮಾಡೋಕ್ಕೆ ಎಷ್ಟು ಟೈಮ್ ತಗೊಂಡ್ರು ಅಂದರೆ, ಸರ್ ಹೇಗಿದ್ರು ನೀವು ಒಂದು ಸರಿ ಭೇಟಿ ಮಾಡಬೇಕಲ್ವಾ, ಒಂದು ವಾರದಿಂದ ಯೋಚನೆ ಮಾಡಿ 1 ವಾರದಿಂದ ಬಂದಿರೋ ಅನುಮಾನ ಎಲ್ಲ ಬರ್ಕೊಂಡು ಬಂದಿದ್ದೀನಿ ಅಂದರು. ನನಗೆ ತುಂಬ ಖುಷಿ ಆಯಿತು ಆ ಥರ ಪ್ರಿಪೇರ್ ಆಗಿದ್ದು. ಲಕ್ಷ್ಮೀಕಾಂತ್, ನನ್ನ ಭೇಟಿ ಮಾಡಿದಾಗ ನಿಮ್ಗೆ ಅನುಭವ ಏನು ಅನ್ನಿಸ್ತು ರೀ? ಸರ್ ಒಂಥರ ನನ್ಗೆ ಅದೃಷ್ಟ ಬಾಕ್ಲ್ ತರದಂಗೆ ಸರ್, ನಿಮ್ ಜೊತೆ ಒಂದು ಆಪರ್ಚುನಿಟಿ ಬಂದಿದ್ ಮೆಂಟರಿಂಗ್. ನಾನು ಜೀವನದಲ್ಲಿ ಯಾವತ್ತೂ ಮೆಂಟರಿಂಗ್ ಅದ್ರ ಬಗ್ಗೆ ಆಲೋಚನೆ ಕೂಡ ಇರ್ಲಿಲ್ಲ ನನ್ನ ಮನಸ್ಸಲ್ಲಿ. ಒಂದು ನಿಮ್ಮ ಆಫ್ಲೈನ್ ಗೋಲ್ಡ್ ಕಮ್ಯುನಿಟಿ ಕ್ಲಾಸ್ ಜಾಯ್ನ್ ಆದಾಗ ನೀವು ಒಂದು ಆಪರ್ಚುನಿಟಿ ಕೊಟ್ಟಿದ್ರಿ ಗೋಲ್ಡ್ ಕಮ್ಯುನಿಟಿಗೆ 1-to-1 ಮೆಂಟರಿಂಗ್. ಆ ಮೆಂಟರಿಂಗ್ ಹೆಂಗ್ ಯೂಸ್ ಆಯ್ತಂದ್ರೆ, ನನ್ನ ಒಂದು 10 ವರ್ಷದ ಅನುಭವದಲ್ಲಿ ನನ್ನ ನ್ಯೂನ್ಯತೆ ಬಗ್ಗೆನೇ ನಾನು ಆಲೋಚನೆ ಮಾಡ್ಕೊಂಡಿದ್ದೆ. ನನ್ನ ಸಾಮರ್ಥ್ಯ ಆಗ್ಲಿ, ನನ್ನ ಮನಸ್ಥಿತಿ, ಇದ್ರ ಬಗ್ಗೆ ಆಲೋಚನೆ ಮಾಡಿ 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 ನಾನು ಅಲ್ಲೇ ಡೆವಲಪ್ಮೆಂಟ್ ನನ್ನ ವೃತ್ತಿನೂ ಉತ್ತಮಗೊಳ್ಸಕ್ ಆಗಿಲ್ಲ. ಅವೆಲ್ಲ ತೊಂದರೆಗಳು ಅಲ್ಲಿ ತಗೊಳ್ಕೊಂಡಿದ್ದೆ. ಆಗ ಒಂದಿನ ನಿಮ್ಮ ಆಪರ್ಚುನಿಟಿ ಸಿಕ್ಕಿದಾಗ ನಿಮ್ ಮೆಂಟರಿಂಗ್ ಅಲ್ಲಿ ಆ ವಿಚಾರಗಳನ್ನ ವ್ಯಕ್ತಪಡಿಸ್ತೀನಿ ಸರ್ ನಿಮ್ ಜೊತೆಲಿ. ಆ ವಿಚಾರಗಳಿಗೆಲ್ಲ ನೀವು ಇಮ್ಡಿಯೇಟ್ ಆನ್ಸರ್ ಕೊಟ್ರಿ. ಆ ಇಮ್ಡಿಯೇಟ್ ಕೊಟ್ರೆ ಆನ್ಸರ್ ನನ್ನ ಜೀವನದಲ್ಲಿ ಏನೋ ಇವಾಗ ಅಳವಡಿಸ್ತಾ ಇದೀನಿ ಸರ್. ಅದು ಮುಂದೆ ಅಳವಡಿಸ್ಕೊಂಡಿದ್ರೆ ನನ್ನ ಜೀವನದಲ್ಲಿ ನನ್ನ ಸಾರ್ಥಕ ಅಂತ ನನ್ನ ಭಾವನೆ ಸರ್. ನಾನು ಏನೇ ಬೇಕಾದ್ರೂ ಸಾಧನೆ ಮಾಡ್ಬೋದು ಸರ್. ಮುಂಚೆಗಿನ್ನ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದೀರಿ ಅಂತ ನನಗೆ ಅನ್ನಿಸ್ತಾ ಇದೆ. ನಿಮ್ಗೆ ಎಷ್ಟು ಡೆವಲಪ್ ಆದ್ರಿ ಅಂತ ಅನ್ನಿಸ್ತಾ ಇದೆ ಸರ್. ನಂದು ಏನಾಗಿತ್ತಂದ್ರೆ ನಿಮ್ ಜೊತೆ ಮಾತಾಡ್ಬೇಕಾದ್ರು ತೊದ್ಲಿನಿ ಸರ್. ಫಸ್ಟ್ ದಿನ ನನ್ನ ಮನ್ಸಲ್ಲಿ ಏನಿದ್ರು ಹೇಳಕ್ ಆಗ್ತಲ್ಲ, ತೊಡ್ಲೋದು ಭಯ ಬಂದ್ಬಿಟ್ಟಿತ್ತು ಸರ್. ಇವಾಗ ನಿಮ್ದು 3 days ಕ್ಯಾಂಪ್ ಅಲ್ಲಿ ಬಂದಾಗ ಭಯ ಇರೋದ್ರಿಂದ ನಾನು ಇಲ್ಲಿ ಮಾತಾಡಕ್ ಆಗಿಲ್ಲ ಅನ್ನೋ ಒಂದು ವಿಚಾರ ತಿಳ್ಕೊಂಡೆ. ಇವತ್ತು ನಮ್ಮ ಮ್ಯಾನೇಜರ್ ಜೊತೆ ಮಾತಾಡೋಷ್ಟು ಮಟ್ಟಿಗೆ ಹೋಗಿದ್ದೀನಿ ಸರ್ ನಾನು 3 days ಕ್ಯಾಂಪ್ ಅಟೆಂಡ್ ಆದ್ಮೇಲೆ. ಓಕೆ, ನಾವು ತುಮಕೂರ್ಗೆ ಹೋಗೋಣ ಈಗ. ಕೋಲಾರದಿಂದ ತುಮಕೂರಿನ ಆಯುರ್ವೇದ ವೈದ್ಯರು ಡಾಕ್ಟರ್ ವೀರ ಹನುಮಪ್ಪ ಅವರು. ವೀರ ಹನುಮಪ್ಪ ಅವರೇ, ಹೇಗನ್ನಿಸ್ತು 3 days ಕ್ಯಾಂಪ್? ನಮಸ್ಕಾರ ಸರ್. 3 ದಿನದ ಕ್ಯಾಂಪ್ ತುಂಬಾ ಅದ್ಭುತವಾಗಿ ಮೂಡಿ ಬಂತು ಸರ್. ಅದು ಒಂದು ನೈಸರ್ಗಿಕ ತಾಣದಲ್ಲಿ ಎಲ್ಲ ಪಾರ್ಟಿಸಿಪೆಂಟ್ 15-20 ಪಾರ್ಟಿಸಿಪೆಂಟ್ಸ್ ಏನಿದ್ರು ಡಿಫ್ರೆಂಟ್ ಒಂದು ಅನುಭವದೊಂದಿಗೆ, ನಿಮ್ಮ ಒಂದು ಅದ್ಭುತವಾದ ಅನುಭವಗಳೊಂದಿಗೆ ಆ ಒಂದು ಎಲ್ಲ ಸಾಮಾಜಿಕ ಜಾಲತಾಣಗಳದ್ದು ಮತ್ತೆ ಅದು ಭಾಷಣ ಮಾಡ್ಬೇಕಾದ್ರೆ ಯಾವ ತರ ಮಾತಾಡ್ಬೇಕು, ಮೈಕ್ ಯಾವ ತರ ಇಟ್ಕೊಳೋದು, ಯಾವ ತರ ಒಂದು ಪೋಸ್ಚರ್ಸ್ ಗೆಸ್ಚರ್ಸ್ ಹೆಂಗಿರ್ಬೇಕು, ಯಾವ ತರ ಇರುತ್ತೆ, ಮತ್ತೆ ಪ್ರತಿಯೊಂದು ನೋಡಿ ತಿದ್ದಿ ಅದು ಹಿಂಗಲ್ಲ ಹಿಂಗಂತ ಹೇಳ್ತಾ ಇದ್ರಲ್ಲ, ಅದು ತುಂಬಾ ನಮ್ಗೆ ಒಂದು ಪ್ರಾಕ್ಟಿಕಲ್ ಆಗಿ 1-to-1 ಬೆರೆತಾಗಿ ಏನಾಗುತ್ತೆ ಅಂದ್ರೆ ತುಂಬಾ ತಿದ್ಕೊಳಕ್ಕೆ ತುಂಬಾ ಒಂದು ಅವಕಾಶ ಸಿಕ್ತು ಸರ್. ತುಂಬಾ ಒಂದು ಏನೋ ನಾನು ಅಲ್ಲಿ ಬಂದ್ಮೇಲೆ ಸುಮಾರು ಒಂದು ವಿಚಾರಗಳನ್ನು ಮನದಟ್ಟ ಆಯ್ತು. ತುಂಬಾ ಅದ್ಭುತವಾಯಿತು ಸರ್. ಅದು ತುಂಬಾ ಎಕ್ಸ್ಪೀರಿಯನ್ಸ್ ಬಹಳ ಚೆನ್ನಾಗಿತ್ತು. ಓಕೆ, ವೆರಿ ಗುಡ್. ವಿಕಾಸ್ 3 days ಕ್ಯಾಂಪ್ಗೆ ಲೀಡರ್ ಆಗಿದ್ರು, ಆನ್ಲೈನ್ ಕ್ಲಾಸು ಲೀಡರ್ ಅವರು. ಆರ್ಗನೈಸಿಂಗಿಗೂ ನನಗೆ ಸಪೋರ್ಟ್ ಮಾಡಿದ್ರು. ಒಟ್ಟಾರೆ ಅನುಭವ ಚಿಕ್ಕದಾಗಿ ಹೇಳೋದಾದ್ರೆ 3 days ಕ್ಯಾಂಪ್
ಎಸ್ ಸರ್, ಖಂಡಿತವಾಗಿ ಸರ್. ಅದು 3 ದಿನದ ಶಿಬಿರ, ನಮ್ಮ 20 ಜನರ ಒಂದು ವಿವಿಧ ಕ್ಷೇತ್ರಗಳದ್ದು ಬಂದವರು ಸ್ಕೂಲ್ ಆಫ್ ಏನ್ಸೆಂಟ್ ವಿಜ್ಡಮ್ ಅಂತ ಏನ್ ಹೇಳ್ತೀವಿ ಅಲ್ಲಿ ಕಮ್ಯುನಿಕೇಶನ್ ಕ್ಯಾಂಪ್ ಅಂತ ಮಾಡಿದ್ರಿ. ಆ ಚಿಕ್ಕದಾಗಿ ಹೇಳ್ಬೇಕು ಅಂತಂದ್ರೆ, ನಮ್ಗೆ ಅಲ್ಲಿ ನೀವು 3 ಸಾಧಕರ ಮುಖಾಂತರ ನಿಮ್ಮ ಒಂದು ಅಲ್ಲಿ ಏನು ನಾವು ವಿಚಾರ ತಿಳ್ಕೊಂಡ್ವಿ ಅಂತಂದ್ರೆ, ಆ ಕಮ್ಯುನಿಕೇಶನ್ ಕ್ಯಾಂಪ್ ಟು ಕ್ಯಾಶ್ ಅಂದ್ರೆ ನಾವು ಅಂದ್ರೆ ಮಾತುಗಾರಿಕೆಯನ್ನ ಕ್ಯಾಶ್ ಆಗಿ ಹೇಗೆ ಕನ್ವರ್ಟ್ ಮಾಡ್ಕೋಬೇಕು ಅನ್ನೋದಕ್ಕೆ ತುಂಬಾ ಚೆನ್ನಾಗಿ ನಮಗೆ ಅಳವಡಿಕೆ ಆಗ್ತಾ ಬಂದು. ಅಂದ್ರೆ ನಮ್ಮ ನಾವು ಹಣನ ಹೇಗೆ ಮಾಡ್ಬೋದು, ಮಾತುಗಾರಿಕೆ ಮುಖಾಂತರ ಹಣನ ಹೇಗೆ ರೀತಿ ಸಂಪಾದನೆ ಮಾಡ್ಬೋದು ಅನ್ನೋದಕ್ಕೆ ಒಬ್ಬರು ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಮುಖಾಂತರ ನಮ್ಗೆ ಅನುಭವಗಳನ್ನ ಹೇಳ್ಕೊಂಡು ಬಂದ್ರಿ. ಅದು ಒಂದೇ ಅಲ್ಲ, ಅಂತ ಆಧ್ಯಾತ್ಮಿಕ ಶಿಬಿರಗಳಲ್ಲಿ ನಮಗೆ ಅಲ್ಲಿ ಒಂದು ನೈಸರ್ಗಿಕ ತಾಣದ ಅಂದ್ರೆ ನಾವೇನ್ ಹೇಳ್ತೀವಿ ಪ್ರಕೃತಿಯ ಸೊಬಗಡನ್ನ ನಾವು ಅನುಭವಿಸ್ತಾ ಹೋಗ್ತೀವಿ. ಅಂದ್ರೆ ಅಲ್ಲಿನ ಊಟ ಉಪಚಾರ ಇರ್ಬೋದು, ಆ 3 ದಿನದ ಒಂದು ಅಂದ್ರೆ ಪ್ರೋಗ್ರಾಮ್ ಅಂದ್ರೆ ನಮ್ಗೆ ಹೇಗೆ ಕಳೆದ್ವಿ ಅನ್ನೋದೇ ಗೊತ್ತಿಲ್ಲ. ಬೆಳಗ್ಗೆ 9 ಗಂಟೆ ಸ್ಟಾರ್ಟ್ ಆದ್ರೆ ಸೆಷನ್ 3 ದಿನ ಹೇಗೆ ಹೊರಗಡೆ ಬಂದ್ವಿ ಅನ್ನೋದು ನಮ್ಗೆ ಅಷ್ಟು ಅನುಭವನೇ ಕೊಡ್ತಾ ಬಂತಂದ್ರೆ, ನಮ್ಮ ಸ್ನೇಹಿತರು ಹೇಳಿದ್ರು ಅಲ್ಲಿ ಎಲ್ಲ ಪ್ರತಿಯೊಂದಕ್ಕೂ ಪ್ರಾಕ್ಟೀಸ್ ಸೆಷನ್ ಆಗ್ತಾ ಹೋಗ್ತದೆ. ಅಂದ್ರೆ ಯಾವುದೇ ನಿಮ್ಮ ಪುಸ್ತಕಗಳು ಸಾಧಕರ ಚಂದನ ಪುಸ್ತಕಗಳನ್ನ ಓದಿಸಿ ಅವರ ಸಾಧಕರನ್ನ ಒಬ್ಬೊಬ್ಬರನ್ನ ಇಂಟ್ರಡಕ್ಷನ್ ಮಾಡೋದ್ರ ಮುಖಾಂತರ ಇರ್ಬೋದು. ತುಂಬಾ ಅಲ್ಲಿ ಎಂಟೈರ್ಲಿ ಡಿಫ್ರೆಂಟ್ ಆಕ್ಟಿವಿಟೀಸ್ ಸರ್. ಯಾಕೆಂದ್ರೆ ಅದನ್ನ ಅಲ್ಲಿಗೆ ಹೋಗಿ ಅನುಭವಿಸಿದವ್ರಿಗೆ ಗೊತ್ತಾಗ್ತದೆ. ಅದನ್ನ ಡೀಟೇಲ್ ಆಗಿ ನಮ್ಮ ಬೇರೆ ವಿಡಿಯೋದಲ್ಲಿ ನಾವು ಹಾಕಿದೀವಿ. ನಮಗೆ ಅದನ್ನ ಹೇಳ್ತಾ ಹೋದ್ರೆ ಅದು ಡಿಫ್ರೆಂಟ್ ಆಕ್ಟಿವಿಟೀಸ್ ಅಂತ ಹೇಳ್ಬೋದು ಸರ್. ಎಸ್, ಗುಡ್. ನಮ್ಮ ನೇತ್ರಾವತಿಯವರು 1 ವರ್ಷದ ಹಿಂದೆ ಬಂದಿದ್ರು 3 days ಕ್ಯಾಂಪ್. ಹಳೆ ಕ್ಯಾಂಪ್ ನೆನೆಸ್ಕೊಳ್ಳೋದಾದ್ರೆ ಚಿಕ್ಕದಾಗಿ. ಸರ್ 3 days ಕ್ಯಾಂಪ್ ನಮ್ಗೆ ತುಂಬಾ ಲಾಭ ಕೊಟ್ಟಿದೆ ಅಂತಾನೆ ಹೇಳ್ತೀವಿ ಸರ್. ದ ಸ್ಕೂಲ್ ಆಫ್ ಏನ್ಸೆಂಟ್ ವಿಜ್ಡಮ್ ಇದೊಂದು ಆಧ್ಯಾತ್ಮಿಕ ಕೇಂದ್ರ ಅಂತಾನೆ ಹೇಳ್ತೀವಿ. ಒಂದು ಗುರುಕುಲ ರೀತಿಯ ಒಂದು ಆಧ್ಯಾತ್ಮಿಕ ಕೇಂದ್ರ ಅಂತಾನೆ ಹೇಳ್ಬೋದು. ಗುರುಕುಲ ರೀತಿಯ ಶಿಕ್ಷಣ ಪಡೆಯುವಂತ ಒಂದು ಇದು ಜಾಗ ಅಂತಾನೆ ಹೇಳ್ಬಹುದು. ಮತ್ತೆ ಅಲ್ಲಿ ನಾವು ಏನಂತ ಸರ್, ನಮ್ದು ಆತ್ಮವಿಶ್ವಾಸವನ್ನು ಅಲ್ಲಿ ನಾವು ಪ್ರಾಕ್ಟಿಕಲ್ ಆಗಿ ನಾವು ಅಲ್ಲಿ ಅಳವಡಿಸ್ಕೊಂಡಾಕರ ನಿಮ್ಮ ಮಾರ್ಗದರ್ಶನದಲ್ಲಿ ನಮಗೆ ಎಷ್ಟು ಕಾನ್ಫಿಡೆನ್ಸ್ ಬಂದದಂದು ನಮಗೆ ನಮ್ಮ ಅಳತೆಗೋಲ ನಾವೇ ಮಾಡ್ಕೋತಿರ್ತೀವಿ. ಅದು ನಮಗೊಂದು ತುಂಬಾ ಕಾನ್ಫಿಡೆನ್ಸ್ ಕೊಡ್ತದ. ಯಾಕಂದ್ರೆ ಇಲ್ಲಿ ಆನ್ಲೈನ್ದಲ್ಲಿ ನಾವು ಕೂತ್ ಮಾತಾಡೋದ್ರಿಂದ ಇಲ್ಲಿ ನಮ್ಗೆ ಏನ್ ಅನಿಸ್ತದ, ಯಾವುದೇ ಭಯ ಇರುವುದಿಲ್ಲ, ಮಾತಾಡ್ತಿರ್ತೀವಿ. ಅಲ್ಲಿ ಎಲ್ಲಾ ಕ್ಷೇತ್ರದ ಜನರ ಜೊತೆ ಎಲ್ಲಾ ವಯೋಮಾನದವ್ರು ಇರ್ತಾರ, ಅವ್ರ ಜೊತೆ ಕಮ್ಯುನಿಕೇಶನ್ ಮಾಡಿ ನಾವು ಯಾವುದೇ ನಿಮ್ಮ ಮಾರ್ಗದರ್ಶನದಲ್ಲಿ ಒಂದು ಸ್ಟೇಜ್ ಮೇಲೆ ಹೋಗಿ ಮಾತನಾಡುವುದಾಗಲಿ, ಒಂದು ಆಶುಭಾಷಣ ತರ ಒಂದು ಸಬ್ಜೆಕ್ಟ್ ಕೊಟ್ಟು ಬಿಡ್ತೀರಿ, ಆ ಸಬ್ಜೆಕ್ಟ್ ಬಗ್ಗೆ ತಕ್ಷಣ ಹೇಳೋದಾಗುವುದಾಗಲಿ. ಮತ್ತೆ ಯಾವುದೇ ಕ್ಷೇತ್ರದಲ್ಲಿ ಈಗ ಸಾಕಷ್ಟು ನಾವು ಅಲ್ಲಿ ಅಭಿವೃದ್ಧಿ ಕಾಣ್ತೇವೆ ನಮ್ಮದೇ ಆದ ಒಂದು ಕ್ಷೇತ್ರದಲ್ಲಿ ಅಂತಾನೆ ಹೇಳ್ತೀನಿ ಸರ್. ವೆರಿ ಗುಡ್. ಸ್ನೇಹಿತರೆ, ಕೇಳಿದ್ರಲ್ವಾ? ನಮ್ಮ ಈ ಎಲ್ಲ ಪಾರ್ಟಿಸಿಪೆಂಟ್ಸ್ನ ನಾನು ಮಾತಾಡ್ಸೋಕೆ ಅವಕಾಶ ಕೊಟ್ಟ ಮುಖ್ಯ ಉದ್ದೇಶ ಏನಂದ್ರೆ, ನಾವು ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ದೀವಿ, ಆಫ್ಲೈನ್ ಕ್ಲಾಸ್ ಮಾಡ್ತಾ ಇದ್ದೇವೆ. ಅದರಲ್ಲಿ ಬೇಸಿಕಲಿ ಪಬ್ಲಿಕ್ ಸ್ಪೀಕಿಂಗನ್ನು ಗೈಡ್ ಮಾಡ್ತೇವೆ. ಪಬ್ಲಿಕ್ ಸ್ಪೀಕಿಂಗ್ ಜೊತೆಗೆ ಕಮ್ಯುನಿಕೇಷನ್ ಸ್ಕಿಲ್ಸನ್ನು ಅರ್ಥ ಮಾಡಿಸ್ತಾ ಇರ್ತಾನೆ. ಜೊತೆಗೆ ಬದುಕು, ಪರ್ಸನಾಲಿಟಿ ಡೆವಲಪ್ಮೆಂಟ್. ನಾನೇನು ಪ್ರತಿ ಗುರುವಾರ ಪ್ರಾಕ್ಟೀಸ್ ಸೆಷನ್ನಲ್ಲಿ ಟಾಪಿಕ್ಸ್ ಕೊಡ್ತಾನೆ, ಅದೆಲ್ಲವೂ ಕೂಡ ನಿಮ್ಮ ವ್ಯಕ್ತಿತ್ವದ ಬದಲಾವಣೆ, ಪರಿವರ್ತನೆ, ವಿಕಸನಕ್ಕೆ ನಾನು ಒತ್ತು ಕೊಟ್ಟು ವಿಷಯಗಳನ್ನು ಕೊಡ್ತಾ ಇದ್ದೇನೆ. ಹಾಗಾಗಿನೇ 1 ಅಥವಾ 1,500 ಮೇಲೆ ವಿಷಯಗಳು ನಮ್ಮ ಜಯಪ್ರಕಾಶ್ ನಾಗ್ತಿಹಳ್ಳಿ ಮತ್ತು ಟ್ರಾನ್ಸ್ಫರ್ಮೇಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನೆಲ್ನಲ್ಲಿ ಉಚಿತವಾಗಿ ನಿಮಗೆ ಸಿಗ್ತಾ ಇದೆ. ಅಂದರೆ ನಾವು ಆನ್ಲೈನ್ ಸ್ಟೂಡೆಂಟ್ಸ್ ಜೊತೆ ಯಾವ ವಿಷಯಗಳ ಎಂಥ ವಿಷಯಗಳು ಅದನ್ನೇ ನೀವು ನೋಡ್ತಾ ಇದ್ರು ನಿಮ್ಗೊಂದು ರೀತಿ ಕಾನ್ಫಿಡೆನ್ಸ್ ಬರೋಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಅದು ಇನ್ಫಾರ್ಮೇಷನ್ ಸಿಕ್ಕಿದ ಮೇಲೆ ಮೋಟಿವೇಶನು, ಟ್ರಾನ್ಸ್ಫರ್ಮೇಷನ್ಗೆ ನಮ್ಮ ಆನ್ಲೈನು ಮತ್ತು ಆಫ್ಲೈನ್ ಕ್ಲಾಸ್ಗೆ ತಾವೆಲ್ಲ ಬರ್ತೀರಿ. 9341259267 ನಮ್ಮ ಕಚೇರಿಯ ಸಂಖ್ಯೆ. ಯಾವುದೇ ಸಂದರ್ಭದಲ್ಲಿ ಆನ್ಲೈನ್ ಕ್ಲಾಸ್ಗೆ ಸೇರಿಬಿಡ್ಬೋದು. ಆಫ್ಲೈನ್ ಮಾತ್ರ ಸದ್ಯಕ್ಕೆ ತಿಂಗಳಿಗೆ 1 ದಿನ 3 ಸ್ಟಾರ್ ಹೋಟೆಲಲ್ಲಿ 1 ದಿನ ಪ್ರೋಗ್ರಾಮ್ ಮಾಡ್ತಾ ಇದ್ದೇವೆ. ಇನ್ನು ವರ್ಷಕ್ಕೊಂದ್ಸರಿ ಕ್ಯಾಂಪ್ ಮಾಡ್ತಾ ಇದ್ದೆ. ಇನ್ನು ಮುಂದೆ ನಾನು 4-5 ತಿಂಗಳಿಗೆ ಒಂದ್ಸರಿ 3 days ಕ್ಯಾಂಪ್ ಮಾಡಬೇಕು ಅಂತ ಇದ್ದೇನೆ. 2026ರಲ್ಲಿ 13, 14, 15 ನವೆಂಬರ್ ನಾನು ಮತ್ತೆ 3 days ಕ್ಯಾಂಪ್ ದೇವನಹಳ್ಳಿ ಬಳಿ ಇರುವಂತಹ ಜಾಗ ದ ಸ್ಕೂಲ್ ಆಫ್ ಏನ್ಷಿಯಂಟ್ ವಿಸ್ಡಮ್ನಲ್ಲಿ ಮಾಡೋದಕ್ಕೆ ಸಿದ್ಧತೆ ಮಾಡಿದ್ದೇವೆ. ಮಾತನಾಡ್ತಾ ಪ್ರಸ್ತಾಪ ಮಾಡಿದ್ವಿ, ಗ್ರ್ಯಾಟಿಟ್ಯೂಡ್ ಅನ್ನೋ ಒಂದು ಫಂಕ್ಷನ್ ಬಗ್ಗೆ ಹೇಳಿದ್ವಿ.
ಅದು ನಮ್ಮ ಆನ್ಲೈನ್ ಕ್ಲಾಸ್ನಲ್ಲಿ ಇರೋರಿಗೆ, ಆಫ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿದವ್ರಿಗೆ ಮಾತ್ರ ಇನ್ವಿಟೇಷನ್ ಇರುತ್ತೆ. ಪ್ರವೇಶ ಉಚಿತ ಇರ್ತದೆ. ಆದರೆ ಯಾರು ನಮ್ಮ ಸ್ಟೂಡೆಂಟ್ಸ್ ಇರ್ತಾರೆ, ವರ್ಷಕ್ಕೊಂದ್ಸರಿ ಒಂದು ಆ್ಯನಿವರ್ಸರಿ ಥರ ಭೇಟಿ ಮಾಡಿ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಯಾರ್ಯಾರು ಬರ್ತಾರೆ ಅವ್ರಿಗೆಲ್ಗೂ ಒಂದು ಪ್ರಮಾಣ ಪತ್ರವನ್ನು ಕೊಟ್ಟು, ವೇದಿಕೆ ಮೇಲೆ ಗ್ರೂಪ್ ಫೋಟೋ ತಗೊಂಡು, ಯಾರು ಬೆಸ್ಟ್ ಅವಾರ್ಡ್ ತಗೋತಾರೆ ಅವ್ರಿಗೊಂದು ಅವಾರ್ಡ್ ಕೊಟ್ಟು, ಜೊತೆಗೆ ಇನ್ನೊಂದು ಇಂಟ್ರೊಡ್ಯೂಸ್ ಮಾಡಿದ್ದೀನಿ, ಕೆಲವು ಪ್ರೈಸಸ್ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಕ್ಯಾಂಪಲ್ಲಿ ಬೆಸ್ಟ್ ಪಾರ್ಟಿಸಿಪೆಂಟ್ ಪ್ರೈಸ್ ಈ ಸರಿ ಸುದರ್ಶನ್ ಅನ್ನೋರು ತಗೊಂಡ್ರು ಈ 3 days ಕ್ಯಾಂಪ್ದು. ಈಗ August 9th ನಾವೊಂದು ಏನು ವರ್ಕ್ಶಾಪ್ ಮಾಡ್ತೀವಿ, ಆ 1 day ವರ್ಕ್ಶಾಪಲ್ಲಿ ಯಾರು ಬೆಸ್ಟ್ ಇರ್ತಾರೆ ಅವ್ರಿಗೊಂದು ಪ್ರೈಸ್ ಕೊಡ್ತೀವಿ. ಇನ್ನು ಆನ್ಲೈನಲ್ಲಿ ನೀಟಾಗಿ ಪ್ರೆಸೆಂಟಬಿಲಿಟಿ ಇದ್ದರೆ ಅವ್ರಿಗೊಂದು ಪ್ರೈಸ್ ಕೊಡ್ತೀವಿ. ಕಾಮೆಂಟಿಂಗ್, ದ ಬೆಸ್ಟ್ ಕಾಮೆಂಟಿಂಗ್, ಯಾರು ಚೆನ್ನಾಗಿ ಕಾಮೆಂಟ್ಸ್ ಮಾಡ್ತಾ ಇದ್ದಾರೆ ಅವ್ರಿಗೊಂದು ಪ್ರೈಸ್ ಕೊಡ್ತೀವಿ. ಈ ಥರ ನಿಮಗೆ ಹುರಿದುಂಬಿಸುವ, ರೆಕಗ್ನಿಷನ್ ಕೊಡುವ ಒಂದು ಪ್ರಯತ್ನವನ್ನು ನಾವು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೇವೆ. ಆ ರೀತಿಯ ಸದವಕಾಶವನ್ನು ನಿಮಗೆ ಕಲ್ಪಿಸಿದ್ದೇವೆ. ನೀವೆಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅನ್ನೋದಷ್ಟೇ ನಮ್ಮ ಮನವಿ.